ಸ್ಟಾಕ್ ಟ್ರೇಡರ್ಸ್ ಎಲ್ಲರಿಗೂ ಇವತ್ತಿನ ಟಾಪಿಕ್ಕು ತುಂಬ ಇಂಪಾರ್ಟೆಂಟ್. ಇದು ಈ ಕ್ವಶನ್ನ ಯಾರು ಕೇಳಿದಾರೋ ಅವ್ರು ತುಂಬ ಮೆಚ್ಯೂರ್ಡ್ ಕ್ವಶನ್ ಕೇಳಿದ್ದಾರೆ. ಮೆಚ್ಯೂರ್ಡ್ ಕ್ವಶನ್ ಅಂದರೆ ಮನಿ ಮೆಚ್ಯೂರಿಟಿ ಕ್ವಶನ್. ಅದು ಮನಿ, ಡಬ್ಬು, ಕಾಸು, ದುಡ್ಡು, ಪೈಸೆ, ರುಪಿ, ಬ್ಯಾಂಕ್ ನೋಟು ಎಲ್ಲೆಲ್ಲ ಇದೆಯಪ್ಪ ಮನಿ. ಈ ಒಂದು ತಿಳುವಳಿಕೆ ಎಲ್ಲ ಸ್ಟಾಕ್ ಟ್ರೇಡರ್ನು 70 to 80% ಜಾಸ್ತಿ ಪ್ರಿವೆಂಟ್ ಮಾಡಿಬಿಡುತ್ತೆ. ಏನರಿಂದ? ಲಾಸಸ್ಸಿಂದ ಮತ್ತು ಯಾವುದೇ ಥರದ್ದು ಗೊಂದಲದಿಂದ ಪ್ರಿವೆಂಟ್ ಮಾಡಿ ತಂದುಬಿಡತ್ತೆ. ಅದು ಈ ಟಾಪಿಕ್. ಅದ್ರ ಜೊತೆಯಲ್ಲಿ ಅದು ಅವ್ರು ಇಂಟ್ರಾಡೇ ಟ್ರೇಡರ್ ಆಗಲಿ, ಪೊಸಿಷನಲ್ ಟ್ರೇಡರ್ ಆಗಲಿ, ಯಾರೇ ಆಗಲಿ, ಇನ್ವೆಸ್ಟರ್ಗಲ್ಲ. ಸೊ ಈವನ್ ಡಬ್ಬಾ ಟ್ರೇಡರು ಇದೇನಾದ್ರು ತಿಳ್ಕೊಂಬಿಟ್ರು ಅಂದರೆ ಆ ಡಬ್ಬಾನ ಡಂಗೂರ ಬಾಡಿಸ್ಕೊಂಡು ಊರೆಲ್ಲ ಸುತ್ತಾರಲ್ಲ, ಅದೆಲ್ಲ ಬಿಟ್ಬಿಟ್ಟು ನಾರ್ಮಲ್ ಟ್ರೇಡಿಂಗ್ ಬಂದುಬಿಡ್ತಾರೆ. ಆದರೆ ಕಂಪ್ಲೀಟಾಗಿ ನಿಮ್ಗೆ ಅರ್ಥ ಆಗಬೇಕು ಅಂದರೆ ಈ ವಿಡಿಯೋನ ಫುಲ್ಲಾಗಿ ನೋಡೋದ್ರ ಜೊತೆಯಲ್ಲಿ ಒಂದು 2-3 ಸತಿ ರಿಪೀಟ್ ಮಾಡಿ ನೋಡಿದಾಗ ನಿಮ್ಮ ಮನಸ್ಸಿಗೆ ಫುಲ್ಲಾಗಿ ಅರ್ಥ ಆಗೋ ಥರ ಆಗಿಬಿಡುತ್ತೆ. ನಿಮ್ಮ ಮನಸ್ಸಾರೆ ಅರ್ಥ ಆದಮೇಲೆ ಯಾರಾದರೂ ಇಂಗ್ಲೀಷ್ ಪದನ ಯೂಸ್ ಮಾಡಿ ಯಾರಾದ್ರು ಮೋಟಿವೇಟ್ ಮಾಡೋಕ್ಕೆ ಬಂದರೆ ನಿಮ್ಮ ಮನಸ್ಸೇ ನಿಮ್ಗೆ ಹೇಳುತ್ತೆ, ಇದಕ್ಕೆಲ್ಲ ಮೋಡಿ ಆಗಬೇಡಪ್ಪ, ನಿಜ ಬೇರೆ ಅಂತ. ಯಾಕಂದ್ರೆ ನಿಮ್ಮ ಮನಸ್ಸು ಫುಲ್ಲಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿರುತ್ತೆ. ಅದು ಇವತ್ತಿನ ಟಾಪಿಕ್ಕು. ಆ ಟಾಪಿಕ್ ಏನಪ್ಪ ಅಂದರೆ ಮನಿ ಮೆಚ್ಯೂರಿಟಿ. ಒಂಥರ ಮನಿ ಮೆಚ್ಯೂರಿಟಿನೇ ಮನಿ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾಯಿದ್ರು. ಬನ್ನಿ ಎಲ್ಲರೂ ನೋಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ, ಇವತ್ತೇನು ಕ್ವಶನ್ ಬಂದಿದೆ? ಇವತ್ತು ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ನೀವು ಸ್ವಲ್ಪ ಹೇಳಿ ಅಂದ್ಬಿಟ್ಟು ಒಬ್ರು ರಿಕ್ವೆಸ್ಟ್ ಮಾಡಿದ್ದಾರೆ. ಓಕೆ. ಒಬ್ಬರೇ ಅಲ್ಲ, ಸುಮಾರು ಜನ ಈ ಒಂದು ಟಾಪಿಕ್ ಮೇಲೆ ಕೇಳ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಒಬ್ರಿಬ್ರು ನಮ್ಮ ಸೋಷಿಯಲ್ ಮೀಡಿಯಾ ಚಾನಲಲ್ಲಿ ಕಮೆಂಟು ಮಾಡಿದ್ದಾರೆ. ನಮ್ಮ ಸೋಷಿಯಲ್ ಮೀಡಿಯಾ ಮೆಂಬರ್ಸ್. ಹೌದು. ಓಕೆ. ಮತ್ತು ಸ್ವಲ್ಪ ಜನ ಮೇಲೂ ಹಾಕಿದ್ದಾರೆ, ಫೋನಲ್ಲೂ ಒಬ್ರಿಬ್ರು ಮಾತಾಡುವಾಗ ಕೇಳಿದ್ದಾರೆ. ಏನಂದರೆ ಅವರು ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ನ ಕ್ಲೀನಾಗಿ ಮಾಡ್ಕೊಂಡು ಹೋಗೋದಕ್ಕೆ ಈ ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ನೀವು ಹೇಳಿ, ನಿಮ್ಮ ಒಂದು ಸಜೆಷನ್ ಬೇಕು ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡಿದ್ದಾರೆ. ರೈಟ್. ಒಂದು ಫಸ್ಟ್ ಏನು ಹೇಳ್ತೀನಿ, ಮನಿ ಮ್ಯಾನೇಜ್ಮೆಂಟ್ ಅನ್ನೋದೇ ಸ್ಟಾಕ್ ಟ್ರೇಡಿಂಗಲ್ಲಿ ರೈಟ್ ವರ್ಡ್ ಅಲ್ಲ. ಸರಿ. ಇದು ನನಗೆ ತಿಳುವಳಿಕೆ ಬಂದಿದ್ದು ಹೆಂಗೆ ಅಂತ ಫಸ್ಟ್ ಒಂದು ಸಣ್ಣದಾಗಿ ಹೇಳ್ಬಿಟ್ಟು ನಿಮ್ಮ ಕ್ವಶನ್ಗೆ ಆನ್ಸರ್ ಓದೆ ಅಂದರೆ ಈಸಿ ಆಗುತ್ತೆ ಅಂತ ಅನ್ನಿಸ್ತು. ಖಂಡಿತ ಮೇಡಮ್. ಕ್ಲಿಯರ್ ಅಲ್ಲ? ಅರೌಂಡ್ 2002-2003 ನಾನು ಡೈನಮಿಕ್ ಸಿಸ್ಟಮ್ ವರ್ಕ್ಶಾಪ್ ಅಂತ ಮಾಡ್ತಾ ಇದ್ದೆ. ಅಂದರೆ ಓವರ್ ಆಲ್ ಪಬ್ಲಿಕ್ ಆಗಲ್ಲ, ಸ್ವಲ್ಪ ಕ್ಲೋಸ್ ಫ್ರೆಂಡ್ಸ್, ನಂದು ಮ್ಯಾಜಿಕ್ ಫೀಲ್ಡಲ್ಲಿ ಕನೆಕ್ಷನ್ ಇದ್ರಲ್ಲ ಸುಮಾರು ವರ್ಷದಿಂದ, ಒಂದು 10-20 ವರ್ಷದಿಂದ, ಅಲ್ಲಿ ಸಿಗೋರು ಒಂದು ಸಣ್ಣ ಗ್ರೂಪಲ್ಲಿ ನಾನು ವರ್ಕ್ಶಾಪ್ ಮಾಡ್ತಾ ಬರ್ತಾ ಇದ್ದೆ. ಅಲ್ಲಿ ಬಂದು ನಾನು ಮನಿ ಮ್ಯಾನೇಜ್ಮೆಂಟ್ನೇ ಜಾಸ್ತಿ ಯೂಸ್ ಮಾಡ್ತಾ ಇದ್ದೆ. ಯಾಕಂದ್ರೆ ಅದೇ ಮೇಜರ್ ನಮ್ಮ ಮನಿ ಗ್ರೋ ಆಗೋದನ್ನು ಕಂಟ್ರೋಲಿಗೆ ತಂದುಬಿಡುತ್ತೆ. ಸೊ ಆ ಡೈನಮಿಕ್ ವರ್ಕ್ಶಾಪಲ್ಲಿ ಮನಿ ಮ್ಯಾನೇಜ್ಮೆಂಟ್ ಎಷ್ಟು ಇಂಪಾರ್ಟೆಂಟು, ನಮ್ಮ ಮನಿನ ಮತ್ತೆ ಮನಿಯಾಗಿ ಮಲ್ಟಿಪಲ್ ಆಗಿ ಗ್ರೋ ಆಗೋದಕ್ಕೆ ತುಂಬ ಎಷ್ಟು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅದು ಅನ್ನೋದನ್ನು ನಾವು ವರ್ಕ್ಶಾಪಲ್ಲಿ ತುಂಬ ಜಾಸ್ತಿ ಟೈಮ್ ತೊಗೊಂಡು ಯೂಸ್ ಮಾಡ್ತಾ ಇದ್ದೆ. ಇವತ್ತು ಇಷ್ಟು ಸಣ್ಣ ಟೈಮಲ್ಲಿ ಹೆಂಗೆ ಅದನ್ನು ಆನ್ಸರ್ ಮಾಡೋದು ಗೊತ್ತಿಲ್ಲ, ಬಟ್ ಆದಷ್ಟು ಟ್ರೈ ಮಾಡ್ತೀನಿ ನಾನು. ಸೊ ಆ ವರ್ಕ್ಶಾಪ್ ಮಾಡುವಾಗ ಅಪ್ರಾಕ್ಸಿಮೇಟ್ಲಿ ನನಗೊಂದು 33-34 ಇಯರ್ಸ್ ಏಜ್. ಅದು ಮಾಡ್ತಾ ನನಗಿಂತ ದೊಡ್ಡವರೆಲ್ಲ ಜಾಯ್ನ್ ಆಗೋರು, ನನಗಿಂತ ತುಂಬ ಏಜಲ್ಲಿ ದೊಡ್ಡವ್ರು ಜಾಯ್ನ್ ಆಗೋರು. ಒಂದು 10 ಜನ 15 ಜನ ಒಂದು ಸಣ್ಣ ಗ್ರೂಪಲ್ಲೇ ನಾವು ಅದನ್ನು ಮಾಡ್ತಾ ಇದ್ವಿ. ಸೊ ಅವರೆಲ್ಲ ಏನಪ್ಪ ಅಂದರೆ 1 ಲಕ್ಷ, 10 ಸಾವಿರ, 50 ಸಾವಿರ, 50 ಲಕ್ಷ ಯೂಸ್ ಮಾಡಿ ಟ್ರೇಡ್ ಮಾಡೋರಲ್ಲ. ಟ್ರೇಡ್ ಮಾಡೋದವರು ಕ್ರೋರ್ಸಲ್ಲಿ ಕ್ರೋರ್ಸ್ನ ಯೂಸ್ ಮಾಡಿ ಟ್ರೇಡ್ ಮಾಡೋರು ಅವರು. ಓಕೆ. ಇನ್ವೆಸ್ಟ್ಮೆಂಟ್ ಅಲ್ಲ, ಮೈಂಡಲ್ಲಿ ಇಟ್ಕೊಂಡ್ಬಿಡ್ಬೇಕು. ಅದು ಯಾಕಂದರೆ ಕ್ರೋರ್ಸ್ ಅಂದ ತಕ್ಷಣ ಇನ್ವೆಸ್ಟ್ಮೆಂಟ್ಗೆ ಹೋಗ್ಬಿಡ್ತಾರೆ. ಕ್ರೋರ್ಸಲ್ಲಿ ಕ್ರೋರ್ಸ್ನ ಮನಿ ಯೂಸ್ ಮಾಡಿ ಟ್ರೇಡ್ ಮಾಡ್ತಾ ಇದ್ದವರು. ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಪಾಯಿಂಟು ನೀವು ಹೇಳಿದ ಮನಿ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರಲ್ಲ, ನಾನು ಹಂಗೆ ಹೇಳ್ತಾ ಇದ್ದೆ. ಒಂದು ಸ್ವಲ್ಪ ಒಂದು ಕಡೆ ಉಗಿಸ್ಕೊಂಡಿಲ್ಲ, ನನ್ಗೆ ಹಂಗಾಯ್ತು. ಅದನ್ನು ಹೇಳೋಕ್ಕೆ ಆಮೇಲೆ ಹೇಳ್ತೀನಿ. ಅಂದರೆ ಇದೊಂದು ಸ್ವಲ್ಪ ಇನ್ಫಾರ್ಮೇಷನ್ ಇದ್ದರೆ ನಮ್ಮ ಸೋಷಿಯಲ್ ಮೀಡಿಯಾ ಮೆಂಬರ್ಸ್ಗೂ ಈಸಿಯಾಗಿ ಅರ್ಥ ಶುರು ಆಗ್ಬಿಡುತ್ತೆ. ಸ್ಟಾಕ್ ಟ್ರೇಡಿಂಗಲ್ಲಿ ಏನಪ್ಪ ನಿಜ, ಏನು ಸುಳ್ಳು, ಏನು ಸುಳ್ಳು ಅನ್ನೋದು. ಈ ಮಾರ್ಕೆಟಲ್ಲಿ ಟ್ರೇಡ್ ಮಾಡುವಾಗ ಮನಿ ಮ್ಯಾನೇಜ್ಮೆಂಟ್ ಅಲ್ಲ, ನಮ್ಮ ಮನಿ ಮತ್ತೆ ಗ್ರೋ ಆಗಬೇಕು ಅಂದರೆ ಅದಕ್ಕೊಂದಿದೆ. ಸರಿ. ಅದು ತುಂಬ ಇಂಪಾರ್ಟೆಂಟ್ ಈ ಪಾಯಿಂಟ್. ನಿಜವಾಗ್ಲೂ ಯಾರೋ ಅದಕ್ಕೆ ಮೆಚ್ಯೂರಿಟಿ ಅಂದ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಹೇಳಿದೆ. ಮನಿ ಮೆಚ್ಯೂರಿಟಿ ಮೈಂಡೆಡ್ ಇದ್ದು.
ಹೌದು. ಬರೀ ಮನಿ ಮೈಂಡೆಡ್ ಇದ್ರೆ ಸಾಲದು, ಮನಿ ಮೆಚ್ಯೂರಿಟಿ ಮನಿ ಬಗ್ಗೆ ಮೆಚ್ಯೂರ್ಡ್ ಆಗಿ ಮೈಂಡ್ ಸೆಟ್ ವರ್ಕ್ ಆಗಬೇಕು. ಕರೆಕ್ಟ್. ಅಂದರೆ ಮನೋಭಾವ ಹಂಗಿರಬೇಕು. ನಿಮ್ಗೆ ಅರ್ಥ ಆಯ್ತಲ್ಲ? ಸೊ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಹಂಗೆ ವರ್ಕ್ಶಾಪ್ ಮಾಡ್ತಾ 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 ಒಂದು ಸತಿ ವರ್ಕ್ಶಾಪ್ಗೆ ಜಾಯ್ನ್ ಆದವರು ಮತ್ತೆ ಬೇರೆ ಇನ್ನೊಂದು ವರ್ಕ್ಶಾಪ್ ಇದ್ದಾಗೆಲ್ಲ ಜಾಯ್ನ್ ಆಗೋರು. ಯಾಕಂದರೆ ಒಂದನ್ನು 4 ಸತಿ ಕೇಳಿಸ್ಕೊಂಡಾಗ ಇನ್ನೂ ಜಾಸ್ತಿ ನಮಗೆ ಇನ್ಸರ್ಟ್ ಆಗುತ್ತೆ, ನಮ್ಮ ಮನಸ್ಸೊಳಗಡೆ ಕೂತ್ಕೊಳ್ಳುತ್ತೆ ಅಂತ. ಅದಕ್ಕೆ ಓಪನಿಂಗಲ್ಲಿ ಮತ್ತೆ ಹೇಳಿದೆ, 2-3 ಸತಿ ಎಲ್ಲ ನೋಡಿದ್ರೆ ಜಾಸ್ತಿ ಕೂತ್ಕೊಳ್ಳುತ್ತೆ ಅಂತ ಇಂಟ್ರೊಡಕ್ಷನಲ್ಲಿ ಹೇಳಿದ್ದು ನೋಡಿದ್ರಿ ನೀವು. ಸೊ ಆ ಥರ ಅಷ್ಟು ದೊಡ್ಡವರು ಕೋಟಿಗಟ್ಟಲೆ ಮನಿನ ಯೂಸ್ ಮಾಡಿ ಟ್ರೇಡ್ ಮಾಡೋರು. ನಾವೆಲ್ಲ ಇಲ್ಲಿ 50 ಲಕ್ಷ 80 ಲಕ್ಷ 1 ಕೋಟಿ ಅಂದ್ರೇ ದೊಡ್ಡದಾಗಿ ಅನ್ಕೊಂಡ್ಬಿಡ್ತೀವಿ. ಕರೆಕ್ಟ್ ಅಲ್ಲ? ಅವ್ರು ಕೋಟಿಗಟ್ಟಲೆ ಟ್ರೇಡಿಂಗಲ್ಲಿ ಇನ್ವೆಸ್ಟ್ಮೆಂಟ್ ಅಲ್ಲ. ಮತ್ತೆ ಅದನ್ನ ಹೇಳ್ಬೇಕು ಅನ್ಸುತ್ತೆ, ಯಾಕಂದ್ರೆ ಯಾರು ಮಿಸ್ಅಂಡರ್ಸ್ಟುಡ್ ಮಾಡ್ಕೊಂಡ್ಬಿಟ್ರೆ ಕಷ್ಟ. ಸಾರಿ, ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ರೆ ಕಷ್ಟ ಅಲ್ವಾ? ಸೊ ಹಿಂಗೆ ರಿಪೀಟ್ ಆಗ್ತಾ ಇದ್ದಂಗೆ ನಾನು ಅದೇ ಹೇಳಿದ್ನಲ್ಲ, ಒಂದು 33-34 ಇಯರ್ ಓಲ್ಡ್. ನಾನು ಒಂದು 2003-2002 ರೇಂಜಲ್ಲಿ ನಾನು ಹೇಳ್ತಾ ಇರೋದು. ಎಕ್ಸಾಕ್ಟ್ ಇಯರ್ ಜ್ಞಾಪಕ ಇಲ್ಲ, 2ನಾ 3ನಾ ಅಂತ. ಸೊ ಅಲ್ಲಿ ಬಂದು IRS ಆಫೀಸರ್ ಒಬ್ಬರು, ಅವರೆಲ್ಲ ಜಾಯ್ನ್ ಆಗೋರು. IRS ಆಫೀಸರು ಸುಮಾರು ಗೌರ್ಮೆಂಟಲ್ಲಿ ಟಾಪ್ ಪೋಸ್ಟಲ್ಲಿರೋರು, ಟಾಪ್ ಬಿಸ್ನೆಸ್ಸಲ್ಲಿರೋರು, ಅವರೆಲ್ಲರೂ ಅಷ್ಟೇ ಗ್ರೂಪ್. ಅವರೆಲ್ಲ ಸಣ್ಣ ಪುಟ್ಟದಕ್ಕೆಲ್ಲ ಹೋಗಲ್ಲ. ಅದು ಏನು ಅಂತ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಅವ್ರ ಹೆಸರು ಹೇಳಕ್ಕೆ ನನ್ನ ಅವ್ರ ಹತ್ರ ಪರ್ಮಿಷನ್ ಕೇಳ್ಕೋಬೇಕಾಗುತ್ತೆ, ಕೇಳಲ್ಲ. IRS ಆಫೀಸರ್ ಒಬ್ಬರು ಬಂದು 3-4 ಸತಿ ಅಟೆಂಡ್ ಮಾಡಿದ್ಮೇಲೆ ಅವ್ರು ನನಗೆ ಹೇಳಿದ್ದೇನಪ್ಪ, ನನಗೆ ಅಡ್ವೈಸ್ ಮಾಡಿದ್ರು ಅಂತ. ಅಡ್ವೈಸ್ ಅಲ್ಲ, ಅವ್ರು ಹೇಳಿದ್ದು ನನಗೆ ಇಂಗ್ಲೀಷ್ ಅರ್ಧಂಬರ್ಧನೆ, ನಾವೆಲ್ಲ ಇಂಡಿಯನ್ಸ್ ಅಲ್ಲ, ನಾವೇನು ಇಂಗ್ಲೀಷಲ್ಲೇ ಫುಲ್ಲಾಗಿ ಓದಿಲ್ಲ ಅನ್ನೋದು ಅವ್ರಿಗೆ ಗೊತ್ತು. ನೋಡಿ, ಇಂಗ್ಲೀಷಲ್ಲಿ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗು, ನೀನು ಹೇಳೋ ಸಬ್ಜೆಕ್ಟ್ಗೂ ಮಾರ್ಕೆಟ್ ಫಾಲೋ ಮಾಡೋದಕ್ಕೂ, ಮಾರ್ಕೆಟ್ ಫಾಲೋ ಮಾಡಿ ಇವು ಆರಾಮಾಗಿ ಏನು ಸ್ಟ್ರೆಸ್ ಇಲ್ಲದೆ ಅರ್ನ್ ಮಾಡ್ಕೊಂಡು ಹೋಗುವಂಥದ್ದು ಅವರಿಗೆ ಗೊತ್ತಾಗ್ಬಿಡೋದು. ಏನು ನಮ್ಮ ವರ್ಕ್ಶಾಪಲ್ಲಿ ಆ ಒಂದು ಇದರಲ್ಲಿ ನೀವು ಒಂದು ಪದ ಮಾತ್ರ ಚೇಂಜ್ ಮಾಡ್ಕೋರಿ, ಸಗದಾಗಿದೆ ಅಂತ ಹೇಳೋರು. ಯಾವ ಪದ ಸರ್ ಅನ್ನುವಾಗ, ಆ ಮನಿ ಓಕೆ, ಮನಿ ಯೂಸ್ ಮಾಡೋಣ ಬೇಡೋ ಸೆಕೆಂಡ್ರಿ, ಮ್ಯಾನೇಜ್ಮೆಂಟ್ ಅಂತಿದೆಯಲ್ಲ, ಆ ಮ್ಯಾನೇಜ್ಮೆಂಟ್ ಅನ್ನೋ ವರ್ಡು ಈ ಟ್ರೇಡಿಂಗ್ಗೆ ಮ್ಯಾಚ್ ಆಗಲ್ಲ. ಅವಾಗ ಹೌದಾ? ಆಮೇಲೆ ಅವರೇ ಹೇಳೋರು, ನೀನು ಬರೀ ಆ ಎಡ್ಡಿಂಗ್ ಕೊಟ್ಟಿದೆಯಾ, ಆಮೇಲೆ ನೀನು ಅದ್ರ ಮೇಲೆ ಟಾಪಿಕ್ ಸಬ್ಜೆಕ್ಟ್ ಏನೇನು ಮಾಡ್ತಾ ಇದೆಯೋ ಅದೆಲ್ಲ ನೋಡು, ಆ ಮ್ಯಾನೇಜ್ಮೆಂಟ್ಗೆ ಸಂಬಂಧನೇ ಇಲ್ಲ. ನೀನು ನಿಜ ಹೇಳ್ತಾ ಇದೆಯಾ ಸಬ್ಜೆಕ್ಟಲ್ಲಿ, ಬಟ್ ಎಡ್ಡಿಂಗ್ ಮಾತ್ರ ಕೊಟ್ಟಿದೆಯಲ್ಲ, ಇದಕ್ಕೆ ಸಂಬಂಧ ಇಲ್ಲ ಅಂತ ಒಂದು ತುಂಬ ಕ್ಲಾರಿಟಿ ಕೊಟ್ಟರು. IRS ಆಫೀಸರ್ ಅಂದರೆ ಅವ್ರ ಮುಂದೆ ಅವ್ರಿಗೆ ಗೊತ್ತಿಲ್ಲದಿರೋ ಇಂಗ್ಲೀಷ್ ನಮಗೇನು ಗೊತ್ತಿರುತ್ತೆ. ಅವ್ರಲ್ಲ ಅದೇ ಟಾಪ್ ಅಲ್ಲ, ಅದೇ ಹೈಯೆಸ್ಟ್ ಎಜುಕೇಷನ್ ಅಂದರೆ. ಅವ್ರು ಹೇಳಿದಾಗ ಹಾಯ್ ಸರ್ ಅಂದ್ಬಿಟ್ಟು ನಾನು ತುಂಬ ಸ್ಲೋ ಆಗಿ ಚೇಂಜ್ ಮಾಡ್ಕೊಂಡ್ಬಂದೆ. ನಾನು ಎಡ್ಡಿಂಗ್ ಅದೇ ಕೊಟ್ಬಿಡ್ತಿದ್ದೆ, ಯಾಕಂದರೆ ಪಬ್ಲಿಕಲ್ಲಿ ಪ್ರಮೋಷನ್ಗೆ ಯೂಸ್ ಮಾಡ್ತಿದ್ದೆ. ಅದು ಅಂದರೆ ಒಂದು ಆ್ಯಡ್ ಕೊಡೋದು, ಒಂದು ವೆಬ್ ಪೇಜು, ಆ ಥರ ಪ್ರಮೋಷನ್ಗೆ ಆ ಮನಿ ಮ್ಯಾನೇಜ್ಮೆಂಟ್ ಅಂತ ಯೂಸ್ ಏನಕ್ಕೆ ಮಾಡ್ತಿದ್ದೆ ಅಂದರೆ, ಬೇರೆ ಅರ್ಥ ಆಗಲ್ಲ ಜನಕ್ಕೆ. ಅರ್ಥ ಆಗ್ತಿರೋ ವರ್ಡ್ ಹೇಳಿದ್ರೆ ಇದು ಏನಂತಲೇ ಅರ್ಥ ಆಗಲ್ಲ ಅಂತ ಕೇಳೋರು. ಸುಮಾರು ಡಿಸ್ಕಸ್ ಮಾಡಿದಾಗ ಹಂಗಾಯಿತು. ಆ ಥರ ಯೂಸ್ ಮಾಡಿಬಿಟ್ಟು, ಬಟ್ ಬಂದಾಗ ಅವ್ರಿಗೆ ಮಾರ್ಕೆಟಲ್ಲಿ ಏನು ಟ್ರೇಡ್ ಮಾಡಬೇಕು ಅದಕ್ಕೆ ಬೇಕಾಗಿದ್ದು ನಿಜವಾಗ್ಲೂ ಏನು, ಆ ಟಾಪಿಕ್ ಏನು. ನೋಡಿ, ಮನಿ ಮ್ಯಾನೇಜ್ಮೆಂಟ್ ಅಂತ ಹೇಳೋಕ್ಕೆ ಶೇಕ್ ಆಗುತ್ತೆ. ಅದು ತಪ್ಪು ವರ್ಡ್. ಅವ್ರು ಹೇಳಿದ್ದು ಥ್ಯಾಂಕ್ ಯು ಸರ್, ತುಂಬ ಹೆಲ್ಪ್ ಆಯ್ತದು. ಅವ್ರು ಹೇಳ್ತಾರೆ, ನಿನ್ನಿಂದ ಟ್ರೇಡಿಂಗಲ್ಲಿ ನಮಗೆ ಸಿಕ್ಕಾಬೇಡ ಹೆಲ್ಪ್ ಆಯಿತು ಅಂತಾರೆ. ಬಟ್ ಈ ಥರ ಒಂದೊಂದು ತಿಳ್ಕೊಬೇಕಾಗತ್ತೆ. ಕರೆಕ್ಟ್ ಅಲ್ಲ? ಸೊ ಆ ಥರ ಮನಿ ಮ್ಯಾನೇಜ್ಮೆಂಟ್ ಅನ್ನೋದೇ ಫಸ್ಟು. ಸ್ಟಾಕ್ ಟ್ರೇಡಿಂಗಲ್ಲಿ ಕರೆಕ್ಟ್ ಇಲ್ಲ, ಪದ ಕರೆಕ್ಟ್ ಇರ್ಬೋದು, ಸ್ಟಾಕ್ ಟ್ರೇಡರ್ಗೆ ಕರೆಕ್ಟ್ ಇಲ್ಲ. ಆ ಸ್ಟಾಕ್ ಟ್ರೇಡರಲ್ಲೂ ಕಾಮನ್ ಟ್ರೇಡರ್, ಸಾಮಾನ್ಯ ಟ್ರೇಡರ್ಗೆ ಅದು ಮ್ಯಾಚ್ ಆಗಲ್ಲ. ಯಾಕಂದರೆ ತುಂಬ ಡಿವೈಡ್ ಆಗುತ್ತೆ. ಕಂಪನೀಸು ಅದೇ ಫೈನಾನ್ಸ್ ಕಂಪನೀಸು, ಆಮೇಲೆ ಟ್ರೇಡಿಂಗಲ್ಲೇ ಬೇರೆ ಪಬ್ಲಿಕ್ದೆಲ್ಲ ಮನಿ ಇಟ್ಕೊಂಡು ಹ್ಯಾಂಡಲ್ ಮಾಡ್ತಾರಲ್ಲ, ಆ ಕಂಪನೀಸ್ಗೆ ಮ್ಯಾಚ್ ಆಗ್ಬೋದು. ಬಟ್ ಕಾಮನ್ ಟ್ರೇಡರ್ ನನ್ನಂಥವ್ರಿಗೆ ಮ್ಯಾಚ್ ಆಗಲ್ಲ ಅನ್ನೋದನ್ನು ಒಂದು ದೊಡ್ಡ ಆಫೀಸರ್ ನಂಗೆ ತಿಳಿಸ್ಕೊಟ್ರು. ಸೊ ಆ ಥರ ಏನಪ್ಪ, ನಮ್ಮ ಕ್ವಶನ್ ಕೇಳಿದ್ರೆ ಕ್ವಶನ್ಗೆ ಆನ್ಸರ್ ಹೇಳ್ತಾರೋ ಇಲ್ವೋ ಇವರು ಅಂತ ಅನ್ಕೋಬಿಡಿ. ಹೇಳೋದು ಪ್ರಾಕ್ಟಿಕಲ್ ಆಗಿರಬೇಕು ಅನ್ನೋ ಒಂದು ಉದ್ದೇಶ. ಸೊ ಯಾರು ಕ್ವಶನ್ ಕೇಳಿದ್ದಾರೆ ಅಂತ ಹೇಳ್ತೀರಾ? ಒಬ್ಬರು ಮುತ್ತುರಾಜ್ ಅಂತ, ಮುತ್ತುರಾಜು ಅಂತ, ಅವರು ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಿ ಅಂತ ಜನರಲ್ ಆಗಿ ಕೇಳಿದ್ದಾರೆ. ಮತ್ತು ಇನ್ನೊಬ್ಬರು ಕೇಶವ್ ಮೂರ್ತಿ ಅಂತ. ಓಕೆ. ಸೊ ಇವ್ರು ಕೇಳಿರೋ ಪ್ರಶ್ನೆ ಬಂದ್ಬಿಟ್ಟು ಅವರ ಟ್ರೇಡಿಂಗ್
ಮೇನ್ ಆಗಿ ಸ್ವಲ್ಪ ಕ್ಲೀನಾಗಿ ನಡ್ಸ್ಕೊಂಡು ಹೋಗೋದಕ್ಕೆ. ಕ್ಲೀನಾಗಿ ನಡ್ಸ್ಕೊಂಡು ಕ್ಲೀನ್ ಅಂದರೆ ಒಂದು ಸ್ಮೂತ್ ಆಗಿ ಮಾಡ್ಕೊಂಡು ಹೋಗೋದಕ್ಕೆ. ಅಚ್ಚಾ ಮುತ್ತುರಾಜ್ ನಮಸ್ಕಾರ. ಕೇಶವಮೂರ್ತಿ ಅವರೇ ನಮಸ್ಕಾರ. ಹೌದು. ಮತ್ತು ಬೇರೆ ಯಾರು? ಬೇರೆ ಸುಮಾರು ಜನ ಫೋನ್ ಮೇಲಲ್ಲಿ ಕಳಿಸಿದ್ದಾರೆ ನನಗೆ ಇವಾಗ ಸದ್ಯ. ಒಂದು ಕೆಲಸ, ಹೆಸರು ಎಲ್ಲಾರ್ದು ಗೊತ್ತಿಲ್ಲ, ಎಲ್ಲರಿಗೂ ಯಾರ್ಯಾರು ಕ್ವಶನ್ ಕೇಳಿದ್ರು ಎಲ್ಲರಿಗೂ ನಮಸ್ಕಾರ. ಫಸ್ಟು ಸಬ್ಜೆಕ್ಟ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೌದು ಹೇಳಿ ಸರ್. ಸೊ ಈ ಒಂದು ಆಸ್ಪೆಕ್ಟ್ ಅವ್ರ ಟ್ರೇಡಿಂಗಲ್ಲಿ ಯಾವ ಥರ ಇದನ್ನು ಅರ್ಥ ಮಾಡ್ಕೋಬೇಕು, ಯಾವ ಥರ ನಡ್ಸ್ಕೊಂಡು ಹೋಗಬೇಕು ಟ್ರೇಡಿಂಗ್ ಅನ್ನೋದನ್ನು ಒಂದು ಕ್ಲಾರಿಟಿ ತೊಗೊಳಕ್ಕೆ ಮೇಯ್ನ್ ಕೇಳಿರೋದು ಇದು. ಸೊ ಅದರಲ್ಲಿ ಸುಮಾರು ಜನ ನಾನು ಇದ್ದಾಗಿರೋದು ಟ್ರೇಡಿಂಗ್ ರಿಲೇಟೆಡ್. ಅವರು ಪ್ರಾಪರ್ ನೀವು ಹೇಳ್ದಂಗೆ ಇನ್ವೆಸ್ಟ್ಮೆಂಟು ಟ್ರೇಡರು ಅನ್ನೋದು ಒಂದು ಪಾಯಿಂಟ್ ಹೇಳಿದ್ರಲ್ಲಿ ನಾನು ಮಾತಾಡಿರೋದು 2-3 ಜನ ನನಗೆ ಕ್ಲಾರಿಟಿ ಇರೋದು ಅವರು ಟ್ರೇಡಿಂಗೆ, ಅವರು ಇನ್ವೆಸ್ಟ್ಮೆಂಟ್ ಅಲ್ಲ ಅವ್ರದ್ದು. ಬಟ್ ಅದೇ ಈ ನಮ್ಮ ಸೋಷಿಯಲ್ ಮೀಡಿಯಲ್ಲಿ ಕಮೆಂಟ್ ಮಾಡಿರೋರು ಅವರು ಇನ್ವೆಸ್ಟ್ಮೆಂಟಾ ಟ್ರೇಡಿಂಗಾ ಗೊತ್ತಿಲ್ಲ, ಅವರು ಜನರಲ್ ಆಗಿ ಇದು ಹಾಕಿ ಸ್ವಲ್ಪ ಕಮೆಂಟ್ಸ್ ಮಾಡೋರು ಒಂದು ಸಣ್ಣ ಸ್ಪೆಸಿಫಿಕ್ ಆಗಿ ಕಮೆಂಟ್ ಮಾಡಿದ್ರೆ ಆನ್ಸರ್ನ ನಾನು ಕರೆಕ್ಟಾಗಿ ಕಂಪ್ಲೀಟ್ ಪ್ರಾಕ್ಟಿಕಲಾಗಿ ಹೇಳೋಕ್ಕೆ ನೀಟಾಗಿ ಟ್ರೈ ಮಾಡ್ಬೋದು. ಸ್ವಲ್ಪ ಹಂಗೆ ಇದ್ದಾಗ ಇಬ್ಬರನ್ನು ಸೇರಿಸಿ ಹೇಳಬೇಕಾಗುತ್ತೆ. ಇರಲಿ, ಪರವಾಗಿಲ್ಲ. ನೆಕ್ಸ್ಟ್ ನೀವು ವಿಡಿಯೋ ನೋಡಿದ್ಮೇಲೆ ಇನ್ನೇನೋ ಡೌಟ್ ಇದ್ದರೆ ಇನ್ನೊಂದು ಕಮೆಂಟ್ಸ್ ಹಾಕಿ ಸ್ವಲ್ಪ ಕ್ಲಾರಿಟಿಯಿಂದ ಹಾಕಿ ನೋಡೋಣ. ಕರೆಕ್ಟ್. ಹೇಳಿ. ಸೊ ಇದ್ರ ಬಗ್ಗೆ ಅಂದರೆ ಮೇಯ್ನ್ ಪರ್ಪಸ್ ಏನಪ್ಪ ಅಂದರೆ ಟ್ರೇಡಿಂಗ್ ಮಾಡ್ತಿರೋವಾಗ ಒಂದು ಪೀಸ್ ಆಫ್ ಮೈಂಡಿಂದ ಯಾವುದೇ ಥರದ್ದು ಇಂಬ್ಯಾಲೆನ್ಸ್ ಇಲ್ಲದೆ, ಎಲ್ಲೂ ಡಿಸ್ಟರ್ಬೆನ್ಸ್ ಆಗದೆ ಹೌದು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಅದೇ ಒಂದು ಮೇಜರ್ ಡಿಸ್ಟರ್ಬೆನ್ಸ್ ಆಗ್ಬಿಟ್ರೆ ಕಷ್ಟ ಆಗುತ್ತೆ. ಯಾಕಂದರೆ ಸುಮಾರು ಜನ ಇದ್ರ ಬಗ್ಗೆ ಕೇಳ್ಪಟ್ಟಿದ್ದಾರೆ. ಮನಿ ಮ್ಯಾನೇಜ್ಮೆಂಟ್ ಅನ್ನೋದು ಇವತ್ತಿನ ದಿವಸ ಕೇಳ್ಪಡೋದೇ ಇದೆ, ಬಟ್ ಎಕ್ಸಾಕ್ಟ್ ಸರ್ ಇಂಡಿಯಾದಲ್ಲಿ ನಾವು ವರ್ಕ್ಶಾಪ್ ಮಾಡುವಾಗ ಯಾರು ಮಾಡ್ತಾನೆ ಇರಲಿಲ್ಲ. ಹೌದು ನೀವು ಮಾಡ್ತಿದ್ದಾಗ ಮೋಸ್ಟ್ಲಿ ನೀವು ಅವಾಗಿಂದ ನೋಡ್ತಾ ಇದ್ದೀರಾ. ನಾವು ವರ್ಕ್ಶಾಪ್ ಅನ್ನು ಟ್ರೈನಿಂಗು ವರ್ಕ್ಶಾಪ್ ಅನ್ನೋದೇ ಇರಲಿಲ್ಲ. ಕರೆಕ್ಟ್. ಅವಾಗ ನಾವು ಮಾಡ್ತಾ ಇದ್ದಿದ್ದು, ನಾನು ಮ್ಯಾಜಿಕಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದಿದ್ದು, ನನ್ಗೆ ಅದೇ ಐಡಿಯಾದಿಂದ ಇಲ್ಲಿಗೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ. ನಿಮ್ಗೆ ಅರ್ಥ ಆಯ್ತಲ್ಲ? ಅವಾಗ ಮನಿ ಮ್ಯಾನೇಜ್ಮೆಂಟ್ ಅಂತ ಯೂಸ್ ಮಾಡ್ತಾ ಇದ್ದು, ಅದು ಇವಾಗ ಬೇರೆಯವರೆಲ್ಲ ಯೂಸ್ ಮಾಡ್ತಾರ. ಸುಮಾರು ಜನ ಯೂಸ್ ಮಾಡ್ತಾರೆ, ಅಂದ್ರೆ ಅರ್ಥ ಗೊತ್ತಿಲ್ಲ, ತಲೆ ಗೊತ್ತಿಲ್ಲ, ಬುಡ ಗೊತ್ತಿಲ್ಲ, ಯೂಸ್ ಮಾಡ್ತಾರೆ. ಯಾಕಂದ್ರೆ ಜನ ಇನ್ನ ಅದನ್ನ ಕೇಳ್ತಾರಂದ್ರೆ ಅವ್ರಿಗೆ ಆ ಪದ ಗೊತ್ತಾಗಿದೆ, ಬಟ್ ಅದ್ರದ್ದು ಏನು ಕ್ಲಾರಿಟಿ ಸಿಕ್ಕಿಲ್ಲ ಅನ್ನೋದು ನನಗೊಂದು. ಅದು ನಮ್ಗೆ ಗೊತ್ತಿಲ್ದಿರೋದು ನಾವು ಮಾತಾಡ್ಬಾರ್ದು. ಆಮೇಲೆ ಅದರಿಂದ ಯಾರು ಕಳ್ಕೊಳ್ಳದೆ ನಿಜವಾಗ್ಲೂ ಗ್ರೋ ಆಗಿದ್ದಾರೆ ಅಂದರೆ ಅವ್ರು ಮಾಡ್ತಿರೋದು ಕರೆಕ್ಟ್ ಸರ್. ಸೊ ವಿ ಶುಡ್ ನಾಟ್ ನಾವು ಯಾರ ಬಗ್ಗೆನೂ ತಪ್ಪು ಮಾತಾಡೋದಕ್ಕೆ ಇದಲ್ಲ. ಬಟ್ ನಾನು ಹೇಳ್ತಿರೋದು 99ಇಂದನೇ ಹೇಳ್ತೀನಿ. ನಾನು ಸಣ್ಣ ಗ್ರೂಪಲ್ಲಿ ನನ್ನ ಮ್ಯಾಜಿಕ್ ಕ್ಲಾಸ್ ಇರೋದು, ಅಲ್ಲಿ ಕೂತ್ಕೊಂಡು ನಡೆಸ್ತಾ ಇದ್ದೆ ಸ್ಟಾರ್ಟಿಂಗಲ್ಲಿ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ನಾನು ಫ್ರೀಯಾಗಿ ನಡೆಸ್ತಾ ಇದ್ದೆ. ಫ್ರೀಯಾಗಿ ಎಲ್ಲ ಯಾರ್ಯಾರು ಬರ್ತಾರೋ. ಬಟ್ ಏನಾಗೋಯ್ತು, ನನಗೆ ಮ್ಯಾಜಿಕ್ ಕನೆಕ್ಷನ್ ಇದ್ದಿದ್ದರಿಂದ ದೊಡ್ಡ ಪೀಪಲ್, ಈವನ್ ಇನ್ಕ್ಲೂಡಿಂಗ್ ಮಿನಿಸ್ಟರ್ಸು, IPS ಆಫೀಸರ್ಸು, ಇವರು ಎಲ್ಲ ಕಡೆ ನನಗೆ ಕನೆಕ್ಷನ್ ಇದ್ದಿದ್ದರಿಂದ ಅವರಲ್ಲೇ ನಂಗೆ ಸಿಗೋರು ನನ್ನ ಹೇಳೋ, ನಿನ್ಗೇನು ಬೇಕಾದ್ರೂ ಸಪೋರ್ಟ್ ಮಾಡ್ತೀವಿ, ಕಂಪ್ಲೀಟ್ ನಿಜ ಹೇಳಿ ಹೊರಗಡೆ ನಾವು ಮಾಡ್ಕೊಳ್ಳೋಕ್ಕೆ ಅಂದರೆ ಆಯಿತು. ಅವರೆಲ್ಲ ಸಪೋರ್ಟಿಂದನೇ ನನಗೆ ಎಷ್ಟೋ ಸ್ಟಾಕ್ ಮಾರ್ಕೆಟಲ್ಲಿ ಗೊತ್ತಾಗಿದ್ದು. ಬರೀ 30-32 ವರ್ಷ ಎಕ್ಸ್ಪೀರಿಯನ್ಸ್ ಅಂದರೆ ಅದೆಲ್ಲ, ಅವ್ರ ಸಪೋರ್ಟು ಜೊತೆಯಲ್ಲಿ ನನಗೆ ಅದು ಆಶೀರ್ವಾದ ಮಾಡಿರೋದು. ಒಳ್ಳೆಯದು. ಹೌದು. ಹೇಳಿ ಯಾವ ಥರ? ಇವಾಗ ನೋಡಿ, ಎಕ್ಸಾಂಪಲ್, ನೀವು ಟ್ರೇಡರ ಇನ್ವೆಸ್ಟರ ಗೊತ್ತಿಲ್ಲ ಅಂತ ಹೇಳಿದ್ರೆ, ಕರೆಕ್ಟ್. ನಂಬರ್ 1, ಇನ್ವೆಸ್ಟರ್ಸ್ಗೂ ಮನಿ ಮ್ಯಾನೇಜ್ಮೆಂಟ್ ಅಂತಲೇ ಯೂಸ್ ಮಾಡ್ತೀನಿ ಸದ್ಯಕ್ಕೆ, ಯಾರು ಅಪಾರ್ಥ ಮಾಡ್ಕೋಬೇಡಿ. ಇನ್ವೆಸ್ಟರ್ಸ್ಗೂ ಈ ಒಂದು ಟಾಪಿಕ್ಗೂ ಕನೆಕ್ಷನ್ನೇ ಇಲ್ಲ. ಹೆಂಗೆ ಕನೆಕ್ಷನ್ ನೋಡಿ ಸರ್. ಇನ್ವೆಸ್ಟ್ಮೆಂಟ್ ಅಂತ ಇಟ್ಕೊಳ್ಳಿ ಸರ್. ಫಾರ್ ಎಕ್ಸಾಂಪಲ್, ಒಂದು 100 ರೂಪಾಯಿದು ಒಂದು ಸ್ಟಾಕ್ ಅಂತ ಇಟ್ಕೊಳ್ಳಿ ಸರ್. ಆ 100 ರೂಪಾಯಿ ಅಂದರೆ ಈಸಿಯಾಗಿ ಅರ್ಥ ಆಗೋದು, ಎಲ್ಲ ವಿಡಿಯೋದು ಹಂಗೆ ಹೇಳ್ತೀನಿ ಬಿಡಿ. ಸೊ 100 ರೂಪಾಯಿ ಒಂದು ಸ್ಟಾಕು ಅಂದರೆ ನೀವು 100 ರೂಪಾಯಿ ಇನ್ವೆಸ್ಟ್ಮೆಂಟ್ ಕೊಡಲೇಬೇಕಲ್ಲ. ಕೊಟ್ಟಾದ್ಮೇಲೆ ಅದಕ್ಕೆ ಟ್ಯಾಕ್ಸ್ ಕೊಡ್ತೀರಾ, ಬ್ರೋಕರೇಜ್ ಕೊಡ್ತೀರಾ, ಡೆಲಿವರಿ ಚಾರ್ಜ್ ಕೊಡ್ತೀರಾ, ಡೆಲಿವರಿ ಚಾರ್ಜ್ಗೆ ಸಪ್ರೇಟ್ ಟ್ಯಾಕ್ಸ್ ಕೊಡ್ತೀರಾ, ಇನ್ನು ಬೇರೆ ಸೆಸ್ ಚಾರ್ಜು ಅದು ಇದು ಏನೇನಿಲ್ಲ ಎಲ್ಲ ಕೊಟ್ಬಿಟ್ಟ ಮೇಲೆ ಏನಕ್ಕೆ ನೀವು ಮ್ಯಾನೇಜ್ ಮಾಡಬೇಕು? ಕೊಟ್ಟಾಯ್ತು. ಹೌದು, ಕಂಪ್ಲೀಟ್ ವ್ಯಾಲ್ಯೂ, ಕಂಪ್ಲೀಟ್ ಜುಟ್ಟೆ ಕೊಟ್ಬಿಟ್ರೆ ಇನ್ನು ಅದನ್ನ ಇಟ್ಕೊಂಡು ಏನು ಮ್ಯಾನೇಜ್ ಮಾಡೋದು? ಯಾಕಂದರೆ ಮ್ಯಾನೇಜ್ಮೆಂಟ್ ಅನ್ನೋ ವರ್ಡು ಹ್ಯಾಂಡ್ಲಿಂಗ್ ಅಂತ, ಅದ್ಯಾವುದು ಲ್ಯಾಟಿನಿಂದ ಬಂತು, ರೋಮಿಂದ ಬಂತು, ಏನೇನೋ ಹೇಳ್ತಾರೆ. ಬಟ್ ಇಟ್ಸ್ ನಾಟ್ ಎಕ್ಸಾಕ್ಟ್ ಇಂಗ್ಲೀಷ್ ವರ್ಡ್. ನೀವು ಎಲ್ಲರಿಗೂ ಗೊತ್ತಿರುತ್ತೆ ಇಂಗ್ಲೀಷ್ ಪದ ಏನಪ್ಪ ಅಂದರೆ ಎಲ್ಲ ಕಡೆಯಿಂದ ಒಂದೊಂದು ಹಂಗಂಗೆ ಕಿತ್ಕೊಂಡು ಜೋಡಿಸ್ಕೊಂಡಿರೋದು. ಕರೆಕ್ಟ್ ಅಲ್ಲ?
ಸೊ ಮ್ಯಾನೇಜ್ಮೆಂಟ್ ಅನ್ನೋದು ಇನ್ವೆಸ್ಟರ್ಗೆ ಅಲ್ಲ. ₹100 ಕೊಟ್ಟಾಯಿತು, ₹100 ಕೊಡಬೇಕಾಗಿರೋದು ಏನು ಬೇಕೋ ಕೊಟ್ಟಾಯಿತು, ಇನ್ನೊಂದು ಕೊಟ್ಟಾಯಿತು, ಇನ್ನೊಂದು ಕೊಟ್ಟಾಯಿತು. ಬರೀ ನೀವೇನಾದ್ರು ದಿನ ಅದನ್ನು ನೋಡಿಕೊಂಡು ನಿಮ್ಮ ಬಾಡಿನ ಎಮೋಷನ್ನ ಮ್ಯಾನೇಜ್ ಮಾಡೋವಂಥದ್ದು ಬರುತ್ತೆ. ಅಂಥದ್ದು ಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಬಿಟ್ಬಿಡೋದು. ಒಂದು 5 ವರ್ಷ 10 ವರ್ಷ ಏನೋ ಅದು ಒಂದು ಸ್ಟೇಜಿಗೆ ಇರುತ್ತೆ ನಾರ್ಮಲಿ. ಕರೆಕ್ಟ್ ಅಲ್ಲ? ಅವ್ರಿಗೆ ಮನಿ ಮ್ಯಾನೇಜ್ಮೆಂಟ್ಗೆ ಸಂಬಂಧ ಇಲ್ಲ. ನಂಬರ್ 1. ಕ್ಲಿಯರ್. ನಂಬರ್ 2, ಮಾರ್ಕೆಟಲ್ಲಿ ಸ್ಟಾಕ್ ಟ್ರೇಡರ್ಸ್ಗೆ ಅಂತ ಎಲ್ಲರೂ ಕನ್ಸಿಡರ್ ಮಾಡ್ತಾರೆ. ನಾನು ಸ್ಟಾರ್ಟಿಂಗಲ್ಲಿ ಮಾಡ್ತಾ ಇದ್ದಿದ್ದು ಅದೇ. ಬಟ್ ಈ ಪರ್ಟಿಕ್ಯುಲರ್ ಟಾಪಿಕ್ ನಾವು ಅವಾಗ ಮಾಡ್ತಾ ಇದ್ದೆ 3 to 4 hours ತಗೊಳ್ಳೋ ಟೈಮ್ ಒಬ್ಬರಿಗೆ ಅರ್ಥ ಮಾಡಿಸೋದು. ಬಟ್ ಗ್ಯಾರಂಟಿ ಏನು ಅಂತ ಬೇಸ್ ಪಾಯಿಂಟ್ ಇವತ್ತು ಕೊಟ್ಬಿಡ್ತೀನಿ. ಈ ಸೋಷಿಯಲ್ ಮೀಡಿಯಾ ವಿಡಿಯೋಲ್ಲಿ ಫುಲ್ ವಿಡಿಯೋ ಕೊಡೋಕ್ಕಾಗಲ್ಲ, ಯಾಕಂದರೆ ಅದು ನನ್ನ ಅಸೆಟ್. ಇವಾಗ ನೀವು ಹೇಳಿದಂಗೆ ಒಂದು ಪದನೇ ಯೂಸ್ ಮಾಡ್ತಾರೆ ಅಂದರೆ ಫುಲ್ ವಿಡಿಯೋ ಕೊಟ್ಟರೆ ತಲೆ ಬಿಡೋ ಗೊತ್ತಿಲ್ಲದೆ ಅದನ್ನು ಯೂಸ್ ಮಾಡಿದ್ರೆ 4 ಜನಕ್ಕೆ ಯೂಸ್ ಆಗೋದು ಹಾಳಾಗ್ಬಿಡುತ್ತೆ. ಕರೆಕ್ಟ್ ಅಲ್ಲ? ಕರೆಕ್ಟ್. ಆ ಥರ ಮುತ್ತುರಾಜ್ ಅಲ್ಲ, ಮುತ್ತುರಾಜ್, ಕೇಶವಮೂರ್ತಿ ಅಂತ ಯಾರ್ಯಾರು ಕೇಳಿದಿರೋ ಹಂಗೆ ಕೇಳಿಸ್ಕೊಬೇಡಿ. ಇದು ಬಂದು ಇನ್ವೆಸ್ಟರ್ಗೆ ಅಲ್ಲ. ನೀವು ಇನ್ವೆಸ್ಟರ್ ಆಗಿದ್ದರೆ ನಿಮಗೆ ಮನಿ ಮ್ಯಾನೇಜ್ಮೆಂಟ್ ಅನ್ನೋ ಸಬ್ಜೆಕ್ಟ್ ಬೇಕಾಗಿಲ್ಲ. ಕರೆಕ್ಟ್ ಅಲ್ಲ? ಹೌದು ಹೌದು. ಇನ್ ಕೇಸ್ ನೀವು ಟ್ರೇಡರ್ ಆಗಿದ್ದರೆ, ಟ್ರೇಡರಲ್ಲಿ ಮಾರ್ಕೆಟ್ ಫಾಲೋಯಿಂಗ್ ಟ್ರೇಡರ್ ಅಂತ ಒಬ್ಬರಿದ್ದಾರೆ, ಇಂಟ್ರಾಡೇ ಟ್ರೇಡರ್ ಅಂತ ಒಬ್ಬರಿದ್ದಾರೆ. ಇಂಟ್ರಾಡೇ ಟ್ರೇಡರಲ್ಲಿ ಮಲ್ಟಿಪಲ್ ಟ್ರೇಡಿಂಗ್ ಮಾಡ್ತಾರೆ. ಇಂಟ್ರಾಡೇ ಟ್ರೇಡಿಂಗಲ್ಲಿ ಮಲ್ಟಿಪಲ್ ಟ್ರೇಡಿಂಗ್ ಜೊತೆಯಲ್ಲಿ ಇನ್ನೊಂದು ಆಚೆ ಕಡೆ ಒಂದು ದೊಡ್ಡ ಡಬ್ಬಾ ಟ್ರೇಡಿಂಗ್ ಇದೆ. ಇಂಟ್ರಾಡೇ ಅವರಾಗಲಿ, ಡಬ್ಬಾ ಟ್ರೇಡಿಂಗ್ ಅವರಾಗಲಿ, ಈವನ್ ನಾರ್ಮಲ್ ಟ್ರೇಡರ್ ಆಗಲಿ. ಟ್ರೇಡರ್ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಎಂಟ್ರಿಗೂ ಎಕ್ಸಿಟ್ಗೂ 1 week, 10 days, 15 days ಡಿಫ್ರೆನ್ಸ್ ಇಟ್ಕೊಂಡಿರೋರು ಟ್ರೇಡರೇ, 1 month ಡಿಫ್ರೆನ್ಸ್ ಇಟ್ಕೊಂಡಿರೋರು ಟ್ರೇಡರೇ, 3 ತಿಂಗಳವರೆಗೂ ಡಿಫ್ರೆನ್ಸ್ ಇಟ್ಕೊಳ್ತಾರೆ ಸಮ್ ಟ್ರೇಡರು. ಆ ಥರ ಟ್ರೇಡರ್ಗೆ ಬೇಕಾಗುತ್ತೆ. ಆಮೇಲೆ ಇಂಟ್ರಾಡೇ ಅನ್ನೋರು ಇಂಟ್ರಾಡೇ ಟ್ರೇಡಿಂಗ್ ಅಂತ ಈಗ ಎಂಟ್ರಿ ಆಗಿಬಿಟ್ಟು ಇನ್ ಕೇಸ್ ಇಲ್ಲ ಆ ಡೇಗೆ ನಾನು ನೆಕ್ಸ್ಟ್ ಡೇ ವೆಯ್ಟ್ ಮಾಡಬೇಕು, ಇನ್ನೊಂದು 2 ದಿನ ವೆಯ್ಟ್ ಮಾಡಬೇಕು ಅಂತ ಲಾಸ್ಟ್ ಮಿನಿಟ್ ಒಂದು 2.5-3 ಗಂಟೆ ಟೈಮಲ್ಲಿ ಬಂದಾಗ ಆ 3:15ಗೆ ಇಂಟ್ರಾಡೇ ಟ್ರೇಡರ್ ಎಕ್ಸಿಟ್ ಆಗೋದು ಬಿಟ್ಬಿಟ್ಟು 3:30ವರೆಗೂ ಆರಾಮಾಗಿದ್ಬಿಟ್ಟು ನೆಕ್ಸ್ಟ್ ಕ್ಯಾರಿ ಫಾರ್ವರ್ಡ್ ಮಾಡೋದಕ್ಕೆ ಇದು ಬಂದು ಯೂಸ್ಫುಲ್ ಆಗುತ್ತೆ. ಯಾಕಪ್ಪ ಅಂದರೆ ಅದರಲ್ಲಿ ಬೈ ಮಾಡಿದ್ಮೇಲೆ ಹೋಲ್ಡ್ ಮಾಡಿ ಇಟ್ಕೊಳ್ಳೋದು, ಹೋಲ್ಡ್ ಮಾಡಿದ್ಮೇಲೆ ಆಮೇಲೆ ಸೆಲ್ ಮಾಡೋದು, ಇದಕ್ಕೆ ಮಧ್ಯ ಗ್ಯಾಪ್ಸ್ ಇರುತ್ತೆ. ಒಂದೊಂದು ಮಾತಲ್ಲೂ ಇವಾಗ ನಾವು ಮಾತಾಡುವಾಗ ಒಂದೊಂದು ಪದಕ್ಕೂ ಗ್ಯಾಪ್ ಇಲ್ಲದೆ ಮಾತಾಡಿದ್ರೆ ಅದಕ್ಕೆ ಅರ್ಥ ಬರಲ್ವಲ್ಲ. ಆ ಥರ ಒಂದೊಂದು ಬೈಗೂ ಒಂದು ಹೋಲ್ಡ್ ಮಾಡದೆ ಸೆಲ್ ಮಾಡಿದ್ರೆ ಅರ್ಥ ಏನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಸ್ಟಾಕ್ ಮಾರ್ಕೆಟಲ್ಲಿ? ಆ ಮನಿ ಬರಲ್ಲ. ಸ್ವಲ್ಪ ಗ್ಯಾಪ್ ಕೊಟ್ಟೆ ನಾವು ಅದನ್ನು ಅರ್ನ್ ಮಾಡಬೇಕು. ಯಾವುದೇ ವಿಷಯದಲ್ಲೂ ಒಂದು ಗ್ಯಾಪ್, ಒಂದು ಸ್ಪೇಸ್. ಒಂದು ಸತಿ ಉಸಿರು ಹೇಳಿದ್ರೆ ಒಂದು ಗ್ಯಾಪಲ್ಲೇ ಒಂದು ಉಸಿರು ಬಿಡಬೇಕು. ಹೇಳಿದೆ ನಾನು, ಇಲ್ಲ ಮತ್ತೆ ಎಳೆದೆ ಅಂದರೆ ಹೆಂಗೆ ಉಸಿರಾಡೋಕ್ಕಾಗಲ್ಲ, ನಾರ್ಮಲ್ ಆಗಲ್ಲ. ಕರೆಕ್ಟ್ ಅಲ್ಲ? ಆ ಥರ ಈ ಒಂದು ಟ್ರೇಡರ್ಸ್ಗೆ ಇಂಟ್ರಾಡೇ ಟ್ರೇಡರ್ ಆಗಲಿ, 1 weekಯಿಂದ ಒಂದು 3 monthsವರೆಗೂ ಕಾದು ಟ್ರೇಡರ್ಗಾಗಲಿ, ಈವನ್ ಡಬ್ಬಾ ಟ್ರೇಡರು ಏನಾದರೂ ಇದನ್ನು ಅರ್ಥ ಮಾಡ್ಕೊಂಬಿಟ್ರೆ 2-3 ಸತಿ ನೋಡಿಬಿಟ್ಟು ಆ ಡಬ್ಬಾಯಿಂದ ದಂಗೂರ ಬಾರಿಸೋದು ಬಿಟ್ಬಿಟ್ಟು ನಿಜ ಜೀವನ ಏನಪ್ಪ, ನಾವು ನಿಜವಾಗ್ಲೂ ಸ್ಟಾಕ್ ಮಾರ್ಕೆಟಲ್ಲಿ ಡಬ್ಬಾ ಟ್ರೇಡಿಂಗ್ ಬೇಡ ಅಂತ ಬಂದುಬಿಡ್ತಾರೆ. ಯಾಕೆಂದರೆ ಡಬ್ಬಾ ಟ್ರೇಡಿಂಗ್ ಮಾಡೋದು ನಮ್ಮ ಈಗ ರೀಸೆಂಟಾಗೂ ನೋಡ್ತಾ ಇದ್ದೀನಿ, ಹೆಂಡ್ತಿ ಮಕ್ಕಳನ್ನ ಕೆಲಸಕ್ಕೆ ಕಳಿಸ್ಬಿಟ್ಟು ಅವರು ತರೋ ಸಂಬಳನ ತಗೊಬಂದು ಎತ್ಕೊಂಬಂದು ಡಬಲ್ ಹಾಕ್ಬಿಡ್ತಾರೆ. ಇದೆಲ್ಲ ನಾನು ಹೇಳಕ್ಕೆ ಬರ್ತಾ ಇಲ್ಲ, ಅವರು ಸರಿ ಮಾಡ್ಕೋಬೋದು ಅಂತ ಹೇಳಕ್ಕೆ ಬರ್ತಾ ಇದ್ದೀನಿ. ಸೊ ಇವನ್ನ ಡೇ ಟ್ರೇಡಿಂಗಲ್ಲೂ ಈ 5 minutesಯಿಂದ 10 minutes, 15 minutes, 30 minutes, 1 hour, 2 hour, 4 hour ಅಂತ ಯೂಸ್ ಮಾಡ್ತಾರಲ್ಲ, ಅಲ್ಲೂ ಅವ್ರ ಮನಿನ ಗ್ರೋ ಮಾಡೋದಕ್ಕೆ ಏನು ಮಾಡಬೇಕು? ಒಂದು ಸ್ಪೇಸ್ ಕೊಡಬೇಕು. ಅಂದರೆ ಬೈ ಮಾಡಿ ಹೋಲ್ಡ್ ಮಾಡಿ ಸೆಲ್ ಮಾಡಿದ್ರೆ ಆಗುತ್ತೆ. ಬೈ ಸೆಲ್ ಮಾಡಿದ್ರೆ ಎಲ್ಲಿಂದ ಆಗುತ್ತೆ? ಕರೆಕ್ಟಾ? ಸೊ ಅವರೂ ಮನಿ ಮ್ಯಾನೇಜ್ಮೆಂಟ್ ಅನ್ನೋದಲ್ಲ, ಅದು ಆ್ಯಕ್ಚುಲಿ ಮಾರ್ಜಿನ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡು ಮಾಡೋದು. ಸರಿ. ಈ ಡಬ್ಬಾ ಟ್ರೇಡಿಂಗ್ ಥರ ಕಾಪಿ ಮಾಡಿಕೊಂಡು ರಿಯಲ್ ಟ್ರೇಡಿಂಗಲ್ಲಿ ಎಡವಟ್ ಮಾಡಿಕೊಂಡ್ರೆ ಜೀವನ ಎಡವಟ್ ಆಗಿಬಿಡುತ್ತೆ. ಕರೆಕ್ಟ್ ಅಲ್ಲ? ಇದು ಒಂದು ಮೇಜರ್ ಪಾಯಿಂಟ್. ಸೊಲ್ಯೂಷನ್ ಹೇಳೋಣ. ನೀವು ಹೇಳಿದ ಪಾಯಿಂಟ್ಗೆ ಸ್ಟಾಪ್ ಲಾಸ್ ಇಟ್ಕೊಂಡು ಟ್ರೇಡ್ ಮಾಡೋದು ಒಂಥರದ್ದು ಮನಿ ಮ್ಯಾನೇಜ್ಮೆಂಟ್ ಅಂತ ಸುಮಾರು ಜನ ಸ್ಟಾಪ್ ಲಾಸ್ ಮಾಡ್ತಾರೆ. ಹೌದು. ಸ್ಟಾಪ್ ಲಾಸ್ಗೂ ಎಲ್ಲೆಲ್ಲಿಂದ ಕನೆಕ್ಟ್ ಮಾಡ್ತೀರಾ? ಅಂದರೆ ಇವಾಗ ಸುಮಾರು ಜನ ಡೇ ಟ್ರೇಡಿಂಗ್ ಮಾಡೋರು, ಮ್ಯಾಕ್ಸಿಮಮ್ ಡೇ ಟ್ರೇಡಿಂಗ್ ಮಾಡೋರೆ. ಓಕೆ. ಸೊ ಒಂದು ನಮ್ಮ ಹತ್ರ ಎಷ್ಟು ಕ್ಯಾಪಿಟಲ್ ಇದೆ
ನಾವೊಂದು ಟ್ರೇಡ್ ಮಾಡ್ತಿದ್ದೀವಿ ಅನ್ನುವಾಗ ಇಷ್ಟು ಸ್ಟಾಪ್ ಲಾಸ್ ಇಟ್ಕೊಂಡ್ರೆ ನಮಗೆ ಕರೆಕ್ಟ್ ಇರುತ್ತೆ, ಇನ್ನು ಸ್ವಲ್ಪ ಜಾಸ್ತಿ ಸ್ಟಾಪ್ ಲಾಸ್ ಇಟ್ಕೊಂಡ್ರೆ ಕಷ್ಟ, ಸ್ಟಾಪ್ ಲಾಸ್ ಇಲ್ಲದೆ ಟ್ರೇಡ್ ಮಾಡೋದು ಡೇಂಜರು, ಓಕೆ ಓಕೆ, ಸ್ಟಾಪ್ ಲಾಸ್ ಇಲ್ಲದೆ ಟ್ರೇಡೇ ಮಾಡಬಾರ್ದು ಅಂತ ಸುಮಾರು ಜನ ಹೇಳೋರು ಇದ್ದಾರೆ. ಅದು ನಾರ್ಮಲಿ ಸ್ಪ್ರೆಡ್ ಮಾಡೋದು ಹಂಗೆ ಮಾಡಬೇಕಲ್ಲ. ಹೌದು. ಸೊ ಸ್ಟಾಪ್ ಲಾಸ್ ಇಟ್ಕೊಂಡು ಟ್ರೇಡ್ ಮಾಡೋದು ಅದನ್ನು ಒಂಥರ ಮನಿ ಮ್ಯಾನೇಜ್ಮೆಂಟ್ ಅಂತಾನೆ ಸುಮಾರು ಜನ. ಮನಿ ಮ್ಯಾನೇಜ್ಮೆಂಟ್ಗೂ ಸ್ಟಾಪ್ ಲಾಸ್ಗೂ ಸಂಬಂಧ ಇಲ್ರಿ. ಅದು ಬಂದು ಸ್ಟಾಪ್ ಲಾಸ್ ಇಟ್ಕೊಂಡು ಟ್ರೇಡ್ ಮಾಡೋದು ಲಾಸ್ ಮ್ಯಾನೇಜ್ಮೆಂಟ್ ಅಲ್ವಾ. ಸ್ಟಾಪ್ ಲಾಸ್ ಅಂದ್ರೆ ಲಾಸ್ ಅಲ್ವಾ? ಕರೆಕ್ಟೇ, ಹೌದು, ಲಾಸ್ ಅಲ್ವಾ? ಲಾಸೇ ಅಲ್ವಾ? ಅಂದ್ರೆ ಲಾಸ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗುತ್ತೆ, ಮನಿ ಮ್ಯಾನೇಜ್ಮೆಂಟ್ ಎಲ್ಲಿಗೆ ಅದಕ್ಕೆ ಮ್ಯಾಚ್ ಆಗುತ್ತೆ? ಕರೆಕ್ಟ್ ಆಗಲ್ಲ ಅದು. ನೋಡಿ ಈಗ ಇದೆಲ್ಲ ಬಂದು ಎಗೇನ್ ನೋಡಿ ಸರ್, ಇಂಗ್ಲೀಷ್ ಪೀಪಲಿಂದನೇ ಬಂದಿದ್ದು. ಅದೇನು 1% ಸ್ಟಾಪ್ ಲಾಸ್ ಇಟ್ಕೊಂಡು ಮನಿ ಮ್ಯಾನೇಜ್ ಮಾಡೋದು, ಆಮೇಲೆ 2%, 1.5%, 2.5%, 3% ಅಂತ ಸುಮ್ಮನೆ ಅದೇನು ಬರೀ ಪೀಸಾಗಿ ನಿಮ್ಮ ಮನಿನ ಡ್ಯಾಮೇಜ್ ಮಾಡ್ಕೊಳ್ಳೋದು. ಮಾರ್ಕೆಟ್ಟಿಂದ, ಆ ಮಾರ್ಕೆಟ್ ಸಂಬಂಧದಿಂದ ಬ್ರೇಕ್ ಮಾಡ್ಕೊಳ್ಳೋದು ಹೆಸರು ಸ್ಟಾಪ್ ಲಾಸ್. ಅದು ಆ್ಯಕ್ಚುಲಿ ಮಾರ್ಕೆಟ್ ಫಾಲೋ ಮಾಡಬೇಕು. ಫಾಲೋ ಮಾಡೋವಾಗ ಮಾರ್ಕೆಟ್ ಹೇಳ್ತಾ ನೀನು ಸ್ಟಾಪ್ ಲಾಸ್ ಹಾಕಿ ಬ್ರೇಕ್ ಮಾಡುವಂತ, ನನ್ನ ಹಿಂದೆ ಬಾ, ಹೌದು, ನಾನು ಹಿಂದೆ ಬಾ, ನಿನ್ಗೇನು ಬೇಕೋ ತಗೊಳ್ತಾ ಇರುವಂತ, ಹಿಂದೆ ಹೆಂಗೆಲ್ಲ ಹೋಗುತ್ತೋ ಹಂಗೆ ಹೋಗ್ಬೇಕು. ಮಾರ್ಕೆಟ್ನ ಫಾಲೋ ಮಾಡೋದು ಅನ್ನೋದು ಕರೆಕ್ಟ್ ಇದೆ. ಮಾರ್ಕೆಟ್ನ ಫಾಲೋ ಮಾಡ್ತೀನಿ ಅನ್ನೋ ಹೆಸರಲ್ಲಿ ಸ್ಟಾಪ್ ಲಾಸ್ ಹಾಕ್ಬಿಟ್ಟು ಕಟ್ ಮಾಡ್ಕೊಂಬಿಟ್ರೆ ನಿಮ್ಮ ಬ್ರೇಕ್, ನಿಮ್ಮ ಮನಿ ಹಾಕಿದ್ರಲ್ಲಿ ನೀವು ಸ್ಟಾಪ್ ಲಾಸ್ ಆಗಿ ಲಾಸ್ ಮಾಡಿಕೊಂಡು ಮಾರ್ಕೆಟ್ ಸಂಬಂಧನ ಬ್ರೇಕ್ ಮಾಡ್ಕೊಂಬಿಟ್ಟು ಮಾರ್ಕೆಟಿಂದನೇ ಎಕ್ಸ್ಪೆಕ್ಟ್ ಮಾಡಿದ್ರೆ ಹೆಂಗೆ? ಮಾರ್ಕೆಟಿಂದನೇ ನನಗೆ ಅರ್ನ್ ಆಗಬೇಕು ಅಂದರೆ ಮಾರ್ಕೆಟ್ ಸಂಬಂಧ ಬೆಳೆಸ್ಕೊಂಡು ಹೋಗ್ಬೇಕಲ್ವಾ? ಕರೆಕ್ಟೇ, ಹೌದು ಹೌದು. ಮತ್ತು ಸ್ಟಾಪ್ ಲಾಸ್ ಹೆಂಗೆ ಸರ್ ಆಗುತ್ತೆ ಮನಿ ಮ್ಯಾನೇಜ್ಮೆಂಟು? ಯಾವುದೋ ಒಂದು ಪದ ಸಿಕ್ಕಿಲ್ಲ ಇಂಗ್ಲೀಷಲ್ಲಿ, ಯಾವುದೋ ಒಂದು ತಂದು ಹಾಕ್ಬಿಟ್ಟು ಅಲ್ಲಿ ಬಂದು ಅದೇ ಪದ ಕರೆಕ್ಟು ನಾವು ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋಕ್ಕೆ ಅಂದ್ಬಿಟ್ರೆ ಇಟ್ ಇಸ್ ನಾಟ್ ಅ ರೈಟ್ ಥಿಂಗ್, ಐ ಥಿಂಕ್. ವಾಟ್ ಯು ಸೇ? ಅದು ಕರೆಕ್ಟೇ, ಅದು ಕರೆಕ್ಟೇ. ಸುಮಾರು ಜನ ಇವಾಗ ಡೇ ಟ್ರೇಡಿಂಗ್ ಮಾಡೋರು ನೀವು ಹೇಳ್ದಂಗೆ ಅವ್ರಿಗೆ ಈ ಒಂದು ಪಾಯಿಂಟ್ ಕ್ಲಾರಿಟಿ ಇಲ್ಲದೇನೆ ಏನು ಬರ್ತಾರೆ, ನಾನು ಒಂದು 1,000 ರೂಪಾಯಿ ಇವತ್ತು ಅರ್ನ್ ಮಾಡೋಣ ಅಂತ ಒಂದು ಮೈಂಡಲ್ಲಿ ಬರೋರು ರಿಸ್ಕು 1,000 ರೂಪಾಯಿ ಇಟ್ಕೊತೀನಿ, 1,000 ರೂಪಾಯಿ ಮೇಲೆ ರಿಸ್ಕ್ ಇಲ್ಲ, ಇದೇ ನನ್ನ ಕ್ಯಾಪಿಟಲ್ನ ಕರೆಕ್ಟಾಗಿ ಅಂದರೆ ಮನಿನ ಮ್ಯಾನೇಜ್ ಈಗ ರಿಸ್ಕೂ ಇಲ್ಲಿಗೆ ಕನೆಕ್ಷನ್ ಅಗೇನ್. ಹೌದು ಹೌದು. ನೋಡಿ, ಒಂದು ಮನಿ ಮ್ಯಾನೇಜ್ಮೆಂಟಲ್ಲಿ ನೀವು ಹೇಳ್ತೀರಿ, ನಿಮ್ಗೆ ಫೋನಲ್ಲಿ ಹೇಳಿದ್ರೆ ಎಲ್ಲ. ಹೌದು, ಫೋನಲ್ಲಿ ಸ್ವಲ್ಪ ಜನ ಮಾತಾಡಿರೋದ್ರಲ್ಲಿ ಈ ಪಾಯಿಂಟ್ ಕೇಳಿದ್ದಾರೆ. ಹಂಗೆಲ್ಲ ಡೈವರ್ಟ್ ಆಗ್ತಾ ಹೋದ್ರೆ ಲಾಸ್ಟಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಿಲ್ಲ, ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡದೆ ಆದರೂ ನನಗೆ ಲಾಸ್ ಆಗ್ತಾ ಇದೆ ಅಂತ ನೀವು ಇನ್ನೊಂದು ಪ್ರಶ್ನೆ ಕೇಳಿ. ಮೈಂಡ್ ಮ್ಯಾನೇಜ್ಮೆಂಟ್ ಮಾಡಿಲ್ಲ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡಿಲ್ಲ ಅಂತ ಬರುತ್ತೆ. ಆಮೇಲೆ ಲಾಸ್ಟ್ಗೆ ನಿನ್ನ ಹೆಲ್ತ್ ಸರಿ ಇಲ್ಲ, ಹೆಲ್ತ್ ಮ್ಯಾನೇಜ್ಮೆಂಟ್ ಮಾಡಿಲ್ಲ, ಅದಕ್ಕೆ ಲಾಸ್ ಆಗುತ್ತೆ. ಏನು ಬೇಕಾದ್ರೂ ಕನೆಕ್ಷನ್ ಚೈನ್ ಹಂಗೆ ಹೋಗ್ತಾನೇ ಇರುತ್ತೆ. ಆ ಸರಳಿಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಆ ಥರದ್ದಲ್ಲ, ಒಂದರಲ್ಲಿ ಕರೆಕ್ಟಾಗಿದೆಯಾ 70-80% ಇದು ಒಂದೇ ಒಂದು ಪಾಯಿಂಟ್ ನಿಮ್ಮನ್ನು ಆ ಒಂದು ಲಾಸು, ಆಳು ಮೂಳು, ಎಡವಟ್ಟು, ಹರ್ಡಲ್ಸು, ಇನ್ನೊಂದು ಪ್ರಾಬ್ಲಮಿಂದ ಆಚೆ ತಂದುಬಿಡುತ್ತೆ ಕರೆಕ್ಟಾಗಿ. ಬಟ್ ಮನಿ ಮ್ಯಾನೇಜ್ಮೆಂಟ್ ಅನ್ನೋ ಪದ ಸರಿ ಇಲ್ಲ. ಅದು ನಾನು ಆಮೇಲೆ ಹೇಳ್ತೀನಿ, ಸೊಲ್ಯೂಷನ್ ಇಡುವಾಗ ಹೇಳ್ತೀನಿ. ಬಟ್ ರಿಸ್ಕ್ ಮತ್ತೆ ನೋಡಿ ಹಂಗೆ ತಾನೇ ಚೈನ್ ಹಂಗೆ ಹೋಗುತ್ತಲ್ವಾ. ರಿಸ್ಕಿಂದ ಸ್ಟ್ರೆಸ್ಸಿಂದ ಇನ್ನೊಂದು ಅದಕ್ಕೆ ಅಂದರೆ ಏನಂದರೆ ಮೆಡಿಟೇಷನ್ ಕಲ್ತ್ಕೋ. ಅದಕ್ಕೆ ಮೆಡಿಟೇಷನ್ನಲ್ಲಿ ನನ್ನ ಮೈಂಡ್ ಸರಿಯಾಗಿ ಒಂದು ಕಡೆಗೆ ಬಂದಿಲ್ಲ ಅಂದರೆ ನೀನು ಬರಬೇಕು. ಯಾಕಂದರೆ ಅದು ಬರೋದಕ್ಕೆ ಅವರೇನು ಹೇಳ್ಕೊಡೋದಲ್ಲ, ಕರೆಕ್ಟ್. ಸುಮ್ಮನೆ ಇದ್ರೆ ಬರುತ್ತೆ ಅಂದ್ಬಿಟ್ರೆ ಹೆಂಗೆ ಬಂದ್ಬಿಡುತ್ತಾ? ಹೌದು, ಕರೆಕ್ಟಾ? ಅದು ಇಲ್ವಾ ಅಫರ್ಮೇಷನ್? ಸರ್, ನಿಮ್ಮನ್ನು ಡೈವರ್ಟ್ ಮಾಡೋದಕ್ಕೆ ಪ್ರಪಂಚ ಯಾವತ್ತೂ ಇರುತ್ತೆ. ಯಾಕಂದರೆ ಪ್ರಪಂಚದಲ್ಲಿ ಬರೀ ಒಳ್ಳೆಯವರಿಲ್ಲ, ಅದೇ ಥರ ಬರೀ ಕೆಟ್ಟವರು ಇಲ್ಲ. ಒಳ್ಳೆಯವರು ಕೆಟ್ಟವರು ಕಲಬೆರಕೆಯಿಂದ ಇರೋದ್ರಿಂದನೇ ಈ ಪ್ರಾಬ್ಲಮ್. ಕರೆಕ್ಟಾ? ನಿಜ ಹೇಳ್ಬೇಕಾಗಿರೋದು ಒಬ್ಬೊಬ್ಬರಿಗೂ, ನನಗೆ ಆಗಲಿ ನಿಮಗೆ ಆಗಲಿ, ಇನ್ನೊಬ್ರು ಹೇಳೋ ಮಾತಲ್ಲ, ನಮ್ಮ ಮನಸ್ಸಾಕ್ಷಿ ನಮಗೆ ಹೇಳುತ್ತೆ ನಿಜ. ನಮಗೆ ಕೆಟ್ಟದ್ದು ಬೇಕಾ ತಥಾಸ್ತು ಅನ್ನುತ್ತೆ, ಒಳ್ಳೇದು ಬೇಕಾ ತಥಾಸ್ತು ಅನ್ನುತ್ತೆ. ನಮ್ಮ ಮನಸ್ಸು ಹೇಳಬೇಕು. ನಮ್ಮ ಮನಸ್ಸಲ್ಲಿ ಗೊಂದಲ ಬಂದುಬಿಡ್ತು, ಅವ್ರು ಏನು ಹೇಳುವಾಗ ಅರ್ಥ ಆಗಿಲ್ಲ, ಆದರೂ ಪರವಾಗಿಲ್ಲ, ಮಾರ್ಕೆಟಲ್ಲಿ ಏನೋ ಆಗ್ಬೋದೇನೋ ಅಂದ್ಕೊಂಡು ಹೋದರೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಸೊ ಇಂಥ ಒಂದು ಸಮಸ್ಯೆಯಿಂದನೇ ನನ್ನ ವರ್ಕ್ಶಾಪಲ್ಲಿ ನಾನು ನಿಜವಾಗ್ಲೂ
2 to 3 hours 4 hours ಸಮ್ ಟೈಮ್ ಒಬ್ಬೊಬ್ಬರಿಗೆ ಸ್ವಲ್ಪ ಸ್ಲೋ ಆಗಿ ಅರ್ಥ ಮಾಡ್ಕೊಳ್ಳೋರಿಗೆ 6 hours ಹೋಗಿದೆ. ಆ ಒಂದು ಅವತ್ತೇ ಮಾಡೋಕ್ಕಾಗದೆ ಅವ್ರಿಗೆ ಸಪ್ರೇಟಾಗಿ ಕರೆದು ಇದನ್ನು ಕಂಪ್ಲೀಟ್ ಫುಲ್ಫಿಲ್ ಮಾಡಿಸ್ತಾ ಇದೆ. ಅದರಲ್ಲಿ ಎಕ್ಸಸೈಸ್ ಇದೆ, ಸುಮಾರಿದೆ. ಯಾಕಂದರೆ ಈ ಸೋಷಿಯಲ್ ಮೀಡಿಯಾ ವಿಡಿಯೋದಲ್ಲಿ ಅಷ್ಟು ಮಾಡೋಕ್ಕಾಗಲ್ಲ. 4-5 ಅವರ್ ಮಾಡಿದ್ರೆ ನೀವು ನೋಡೋಕ್ಕೆ ಕಷ್ಟ ಆಗ್ಬೋದು. ನೀವು ಡೈರೆಕ್ಟಾಗಿದ್ದಾಗ ಕಣ್ಣಲ್ಲಿರುತ್ತೆ, ಏನು ಬೇಕೋ ಕ್ವಶನ್ ಕೇಳೋದಕ್ಕೆ ಎದುರುಗಡೆ ಸಿಗ್ತಾ ಇದ್ವಲ್ಲ, ಅವಾಗ ಕರೆಕ್ಟಾಗಿತ್ತು. ಹೌದು, ಕರೆಕ್ಟ್ ಅಲ್ಲ? ಆದರೆ ನೋಡಿ, ಈ ಮನಿ ಮ್ಯಾನೇಜ್ಮೆಂಟ್ ಅಂತ ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ, ಬಟ್ ಮನಿ ಮ್ಯಾನೇಜ್ಮೆಂಟ್ ಅಲ್ಲ, ಅದು ಕರೆಕ್ಟ್ ವರ್ಡ್ ಅಲ್ಲ. ಆಮೇಲೆ ಹೇಳ್ತೀನಿ. ಒಂದು ಸ್ಟಾಪ್ ಲಾಸ್ ಯೂಸ್ ಮಾಡಿ ಟಾರ್ಗೆಟ್ ಯೂಸ್ ಮಾಡೋದಕ್ಕೆ ಟ್ರೇಡಿಂಗೇ ಕರೆಕ್ಟ್ ಇಲ್ಲ. ಯಾಕಂದರೆ ನೀನು ಮಾರ್ಕೆಟಿಂದ ಫಾಲೋ ಮಾಡಿದ್ರೆ ಮಾತ್ರ ನಿನಗೆ ಮಾರ್ಕೆಟಿಂದ ಏನು ಬೇಕೋ ಅದು ಸಿಗುತ್ತೆ. ಇನ್ ಕೇಸ್ ಆ ಥರದ್ದೇನು ಫಿಕ್ಸ್ ಆಗಬೇಕಾದ್ರೆ ಎಕ್ಸ್ಚೇಂಜೇ ಒಂದೊಂದಕ್ಕೂ ಫಿಕ್ಸ್ ಮಾಡಿರುತ್ತೆ, ಅದನ್ನು ಫಾಲೋ ಮಾಡಿ. ಯಾರೋ ಮನುಷ್ಯ ಫಿಕ್ಸ್ ಮಾಡಿದ್ದು, ಇನ್ನೊಂದು ಏನು ಯಾವುದೋ ಒಂದು ಇಂಗ್ಲೀಷ್ ಫಿಕ್ಸ್ ಮಾಡಿದ್ದು ಬೇಕಾಗಿಲ್ಲ. ಕರೆಕ್ಟಾ? ಮಾರ್ಕೆಟಿಂದ ಬಿಡಿಸ್ಕೊಂಡ್ರಿ ಅಂದರೆ ನೀವು ಅದಕ್ಕೆ ಮತ್ತೆ ಅಡ್ಜಸ್ಟ್ ಆಗೋಕ್ಕೆ ಸಿಕ್ಕಾಪಟ್ಟೆ ಟೈಮ್ ತೊಗೊಬಿಡುತ್ತೆ. ನಿಮ್ಗೇನು ಅನಿಸುತ್ತೆ? ಇಲ್ಲ, ನಿಜಾನೇ ನೀವು ಹೇಳೋದು. ಮೇಯ್ನ್ ಮಾರ್ಕೆಟ್ನ ಫಾಲೋ ಮಾಡೋದು ಕರೆಕ್ಟ್ ವೇ. ಹೌದು. ಬಟ್ ಈ ಸ್ಟಾಪ್ ಲಾಸು ಈ ಥರ ಹಾಕ್ಕೊಂಡು ಟ್ರೇಡ್ ಮಾಡೋದು, ಆ ಫಾಲೋ ಮಾಡೋ ಫ್ಲೋನ ಕಟ್ ಮಾಡ್ಕೊಂಡಿದ್ದು ಲೆಕ್ಕ. ಅದು ಕಟ್ ಮಾಡ್ಕೊಳ್ಳೋದು. ಹೌದು ಹೌದು. ನಮಗೆ ನಾವೇ ಕತ್ರಿ ಹಾಕ್ಕೊಳ್ಳೋದು. ಹೌದು, ಕರೆಕ್ಟ್ ಅಲ್ಲ? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಇನ್ವೆಸ್ಟ್ಮೆಂಟು ಅದು ಇದು ಅನ್ನೋದಕ್ಕೆಲ್ಲ ಬೇರೆ ದಾರಿ ಇದೆ. ಸಣ್ಣ ಇನ್ವೆಸ್ಟ್ಮೆಂಟು, ದೊಡ್ಡ ಇನ್ವೆಸ್ಟ್ಮೆಂಟು, 50 ಕೋಟಿ 100 ಕೋಟಿ ಎಲ್ಲದಕ್ಕೂ ಸ್ಟಾಕ್ ಮಾರ್ಕೆಟಲ್ಲಿ ಆಪ್ಷನ್ ಇದೆ. ಇನ್ವೆಸ್ಟ್ಮೆಂಟ್ ಇಷ್ಟೇ ಅಂದ್ಬಿಟ್ಟು ನಾನು ದೊಡ್ಡದಾಗಬೇಕು ಅಂದ್ಬಿಟ್ಟು ಹೋಗೋದು ಸ್ವಲ್ಪ ರಾಂಗ್ ಆಗುತ್ತೆ. ಯೋಚನೆ ಮಾಡಿ. ಮೇಯ್ನ್ ಕೀ ಪಾಯಿಂಟ್ ಏನಪ್ಪ ಈ ಒಂದು ಟಾಪಿಕಲ್ಲಿ ಅಂದರೆ, ನೀವು ಎಂಟ್ರಿ ಆಗೋದು ಒಂದು ಲಾಂಗ್ ಪೊಸಿಷನ್ನು ಇಲ್ಲ ಶಾರ್ಟು, ಲಾಂಗ್ ಆರ್ ಶಾರ್ಟ್ ಎಂಟ್ರಿ ಆದಮೇಲೆ ಎಕ್ಸಿಟ್ ಆಗೋವರೆಗೂ ನೀವು ಏನು ಮಾಡ್ತೀರಾ? ಕಾಯ್ತೀವಿ. ಸ್ಟಾಪ್ ಲಾಸ್ ಎಲ್ಲ ಹಾಕಿದ್ರೆ ಅದು ಎಕ್ಸಿಟ್ ಮಾಡುತ್ತೆ. ನೀವು ಎಕ್ಸಿಟ್ ನಿಮ್ಮ ಪ್ರಕಾರ ನೀವು ಎಕ್ಸಿಟ್ ಮಾಡ್ದಂಗಲ್ಲ, ಅದು ಹೌದು, ಕಾಯ್ಬೇಕಲ್ಲ. ಈ ಎಂಟ್ರಿ ಆಗೋ ಆಗಿ ಶಾರ್ಟು ಲಾಂಗು ಎಂಟ್ರಿ ಆಗಿ ಎಕ್ಸಿಟ್ ಆಗೋವರೆಗೂ ನಿಮ್ಮ ಫೋಕಸ್ ಎಕ್ಸಿಟಲ್ಲಿರಬೇಕು. ಅದು ಕರೆಕ್ಟೇ. ಫೋಕಸ್ ಎಕ್ಸಿಟಲ್ಲಿರಬೇಕು. ಎಕ್ಸಿಟ್ ಹೆಂಗಪ್ಪ ಅಂದರೆ, ಮಾರ್ಕೆಟ್ ಹೆಂಗೆಲ್ಲ ಟರ್ನ್ ಆಗುತ್ತೆ ಅದ್ರ ತಕ್ಕನಂಗೆ ಎಕ್ಸಿಟ್ಟು, ಐದರ್ ಲಾಂಗ್ ಎಕ್ಸಿಟ್ಟು ಇಲ್ಲ ಶಾರ್ಟ್ ಎಕ್ಸಿಟ್ಟು, ಲಾಂಗ್ ಎಕ್ಸಿಟ್ಟು ಶಾರ್ಟ್ ಎಕ್ಸಿಟ್ಟು, ಆ ಫೋಕಸಲ್ಲಿರಬೇಕು. ಅದನ್ನು ಹೆಸರು ಮಾರ್ಕೆಟ್ನ ಫಾಲೋ ಮಾಡೋದು ಅಂತ. ಇನ್ ಬಿಟ್ವೀನ್ ನೀವು ಎಂಟ್ರಿ ಆದಮೇಲೆ ಎಕ್ಸಿಟಿಂದ ನೀವು ಮನಿ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಹೆಸರು ಇಟ್ಕೊಂಡ್ರೆ ಎಲ್ಲಿ ಏನು ಮಾಡ್ತೀರಾ ನನಗೆ ಪ್ರಾಕ್ಟಿಕಲಾಗಿ ಹೇಳಿ ನೋಡೋಣ. ಏನನ್ನ ಮ್ಯಾನೇಜ್ ಮಾಡ್ತೀರಾ ನೋಡಿ. ಮ್ಯಾನೇಜ್ ಅಂದರೆ ಹ್ಯಾಂಡ್ಲ್, ಕರೆಕ್ಟ್, ಹ್ಯಾಂಡ್ಲಿಂಗ್. ಹೌದು. ಇಲ್ಲಿ ನೀವು ಎಂಟ್ರಿ ಆಗಿಬಿಟ್ರಿ, ಎಕ್ಸಿಟ್ ಆಗೋವರೆಗೂ ನೀವು ಏನು ಹ್ಯಾಂಡಲ್ ಮಾಡ್ತೀರಾ? ಯಾರಾದರೂ ಏನಾದ್ರು ಹ್ಯಾಂಡಲ್ ಮಾಡೋದು ನನಗೆ ಕ್ಲಾರಿಟಿ ಕೊಡಿ. 20 ವರ್ಷದಿಂದ ಸಿಕ್ಕಿಲ್ಲ ಕ್ಲಾರಿಟಿ. ಅಲ್ಲಿ ಏನಿದೆ? ಏನೂ ಮಾಡೋದಿಲ್ಲ, ಸುಮ್ಮನೆ ಇರೋದು. ಹೌದಲ್ವಾ? ಅಲ್ವಾ? ಹೌದು. ಸೈಲೆಂಟ್ ಆಗೋಯ್ತಲ್ವಾ? ಸೈಲೆಂಟ್ ಮ್ಯಾನೇಜ್ಮೆಂಟ್. ಹೌದು. ಸೈಲೆಂಟ್ನೂ ಹ್ಯಾಂಡಲ್ ಮಾಡೋಕ್ಕೆ ಏನೂ ಇಲ್ಲ. ಅಲ್ಲೇ ಸೈಲೆಂಟ್ ಅಂತ ಬಂದ್ಬಿಡ್ತು ಪದ. ಅದನ್ನೇನಂತ ಹ್ಯಾಂಡಲ್ ಮಾಡ್ತೀರಾ? ಹೌದು, ಕರೆಕ್ಟಾ? ಹೌದು. ಸೊ ಎಂಟ್ರಿ ಆಗಿ ಎಕ್ಸಿಟ್ ಆಗೋವರೆಗೂ ನೀವೇನು ಹ್ಯಾಂಡಲ್ ಮಾಡಲ್ಲ. ನಿಜಾನೇ. ನೀವು ಮನಿನ ಏನಾದ್ರು ಹ್ಯಾಂಡಲ್ ಮಾಡ್ತೀರ? ಅಲ್ಲಿ ಏನೂ ಇಲ್ಲ. ಯಾಕಂದ್ರೆ ಹ್ಯಾಂಡ್ಲೆ ಅಂದರೆ ಮ್ಯಾನೇಜ್ಮೆಂಟ್ ಅಂದರೆ ಹ್ಯಾಂಡ್ಲೆ. ಲ್ಯಾಟಿನ್ ವರ್ಡಲ್ಲಿ ಅದು ಹ್ಯಾಂಡ್ಲ್ ಅಂತಾರೆ. ಅದರಿಂದ ತಂದು ಮ್ಯಾನೇಜ್ಮೆಂಟು ಈ ಕಂಪ್ನೀಸ್ ನಡೆಸ್ಬೇಕಾದ್ರೆ ಲಾರಿ ಹೋಗ್ತಾ ಇರುತ್ತೆ ಟ್ರಾನ್ಸ್ಪೋರ್ಟಲ್ಲಿ, ಆ ಲಾರಿನ ಪಂಚರ್ ಹಾಕೋವರೆಗೂ ಅದೆಲ್ಲ ಮ್ಯಾನೇಜ್ ಮಾಡಬೇಕು. ಇಲ್ಲಿ ಏನು ಪಂಚರ್ ಆಗಲ್ಲ, ಟೈರೇ ಇಲ್ಲ, ಗಾಡಿ ಮೂವ್ ಆಗ್ತಾ ಇರುತ್ತೆ ಮಾರ್ಕೆಟಲ್ಲಿ. ಬಟ್ ಇದು ಇನ್ವೆಸ್ಟರ್ಗೆಲ್ಲ ಮೊದಲೇ ಹೇಳಿದ್ದೀನಿ, ಟ್ರೇಡರ್ಗೆ ಮ್ಯಾನೇಜ್ಮೆಂಟ್ ಏನೂ ಇಲ್ಲ. ಎಂಟ್ರಿ ಆಗಿ ಎಕ್ಸಿಟ್ ಆಗಿ ಮತ್ತೆ ಎಂಟ್ರಿ ಆಗಿ ಇಲ್ಲ ರಿವರ್ಸ್ ಮಾಡಿ ಲಾಂಗ್ ಎಂಟ್ರಿ ಲಾಂಗ್ ಎಕ್ಸಿಟ್ಟು, ಮತ್ತೆ ಎಕ್ಸಿಟ್ ಆಗುವಾಗ ಶಾರ್ಟ್ ಎಂಟ್ರಿ ಶಾರ್ಟ್ ಎಕ್ಸಿಟ್ಟು. ಇದು ನೀವು ಟ್ರೇಡ್ನ ನೀಟಾಗಿ ಮಾಡ್ಕೊಂಡು ಹೋಗಿ. ಎಲ್ಲಿ ಎಂಟ್ರಿ ಎಲ್ಲಿ ಎಕ್ಸಿಟ್ಟು, ಎಲ್ಲಿ ರಿವರ್ಸು ಎಲ್ಲಿ ಎಕ್ಸಿಟ್ಟು, ಇಷ್ಟೇ ಬೇಕಾಗಿರೋದು. ಕರೆಕ್ಟ್ ಅಲ್ಲ? ನೀವು ಪ್ರಾಕ್ಟಿಕಲಾಗಿ ಯಾರು, ಅದಕ್ಕೆ ಹೇಳಿದ್ದು ನಾನು ಒಂದು ಕ್ಲೂ ಕೊಟ್ಟೆ, ಮನಸ್ಸನ್ನು ಕೇಳಿ. ನಾನು ಎಂಟ್ರಿ ಆದೆ, ಎಕ್ಸಿಟ್ ಆಗೋವರೆಗೂ ಏನಾದರೂ ಮ್ಯಾನೇಜ್ಮೆಂಟ್ ನಿಜವಾಗ್ಲೂ ಮಾಡೋದಿದೆಯಾ? ಪದ ಬೇಡ, ಮನಸ್ಸನ್ನು ಕೇಳಿ ಪ್ರಾಕ್ಟಿಕಲಾಗಿ ಏನು ಅಂತ ನೀವು ಕೇಳಿ ಬೇಕಾರೆ ನಿಮ್ಗೆ ಗೊತ್ತಾಗುತ್ತೆ. ಹೌದು, ಏನು ಮಾಡೋದಿಲ್ಲ. ಅಲ್ಲಿ ಎಂಟ್ರಿ ಆಗೋಯ್ತಲ್ಲ. ನೀವು ಆಲ್ಮೋಸ್ಟ್ ಒಂದು 20 ವರ್ಷದಿಂದ ಮಾರ್ಕೆಟಲ್ಲಿ ಇದ್ದೀರಾ, ಕರೆಕ್ಟಾ? ಸ್ಟಾಕ್ ಮಾರ್ಕೆಟ್ ಅನ್ನೋ ಇದರಲ್ಲಿ ಎಲ್ಲಿ ಏನು ಮ್ಯಾನೇಜ್ ಮಾಡಿದ್ದೀರಾ? ಏನು ಪಾಪ ಮ್ಯಾನೇಜ್ ಮಾಡ್ತೀನಿ ಅನ್ನೋರು ಯಾರು ಹೇಳಲ್ಲ. ಯಾಕಂದ್ರೆ ಮಾಡ್ತಾ ಇರೋದು ಮ್ಯಾನೇಜ್ಮೆಂಟು ಮಾರ್ಕೆಟ್ಟು, ಹೌದು, ನಾವಲ್ಲ. ಕರೆಕ್ಟ್ ಕರೆಕ್ಟ್ ಅಲ್ಲ? ಮಾರ್ಕೆಟ್ ಮಾಡ್ತಾ ಇರೋದು. ಹೌದು.
ಆ ಮಾರ್ಕೆಟ್ ಮೂವ್ನ ಫಾಲೋ ಮಾಡೋದಿದೆಯಲ್ಲ, ಅದು ಬಂದು ಯಾವುದೇ ಥರದ್ದು ಡಿಸ್ಟರ್ಬೆನ್ಸ್ ಇಲ್ಲದೆ ಮಾಡೋದು. ಇಲ್ಲಿ ನೋಡಿ, ಇವಾಗ ಇದನ್ನು ಬೇಕಾದ್ರೆ ಇನ್ನೊಂದು ಥರ ಟ್ರೈ ಮಾಡ್ತೀನಿ ನಾನು. ಡಿಸ್ಟರ್ಬೆನ್ಸ್ ಮ್ಯಾನೇಜ್ಮೆಂಟ್ ಅಂತ ಬೇಕಾದ್ರೆ ಇದನ್ನು ಕನ್ಸಿಡರ್ ಮಾಡಿದ್ರೆ ಅರ್ಥ ಇದೆ. ಸರಿ, ಡಿಸ್ಟರ್ಬೆನ್ಸ್ ಎಲ್ಲಪ್ಪ ಬರುತ್ತೆ? ಎಲ್ಲಿ ಬರುತ್ತೆ? ಟ್ರೇಡಿಂಗಲ್ಲಿ ಡಿಸ್ಟರ್ಬೆನ್ಸ್ ಎಲ್ಲಿ ಬರುತ್ತೆ? ಖಂಡಿತ ಬರುತ್ತೆ. ಇವಾಗ ಫಸ್ಟೇ ಹೇಳ್ದಂಗೆ ಇನ್ವೆಸ್ಟರ್ ಅನ್ನೋರು 100% ಅದಕ್ಕೆ ಪ್ಲಸ್ ಟ್ಯಾಕ್ಸು, ಡೆಲಿವರಿ ಚಾರ್ಜ್, ಆ ಟ್ಯಾಕ್ಸ್ ಈ ಟ್ಯಾಕ್ಸ್ ಎಲ್ಲ ಕಟ್ಬಿಟ್ಟಿರ್ತಾರೆ. ಡಿಸ್ಟರ್ಬೆನ್ಸ್ ಬರಲ್ಲ. ಯಾಕಂದರೆ ಅವರು ಪಾಕೆಟಿಂದ ಸ್ಟಾಕ್ ಮಾರ್ಕೆಟ್ ಅನ್ನೋ ಹೆಸರಲ್ಲಿ, ಸ್ಟಾಕ್ ಇದರಲ್ಲಿ ಅನ್ನೋ ಹೆಸರಲ್ಲಿ ಏನೇನು ಹೋಗ್ಬೇಕು ಹೊಟ್ಟೋಯ್ತು, ನಿಮ್ಮಿಂದ ಫುಲ್ಲಾಗಿ ಹೋಗಿಲ್ಲ. ಒಂದು ಮಾರ್ಜಿನ್ ಅಂತ ಇಟ್ಕೊಳ್ಳಿ, ಒಂದು ಮಾರ್ಜಿನ್ ಫುಲ್ಲಾಗಿ ಕೊಟ್ಟಿಲ್ಲ ಅಂದರೆ ಡಿಸ್ಟರ್ಬೆನ್ಸ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಹೇಳಿದ್ದು ಡಿಸ್ಟರ್ಬೆನ್ಸ್ ಮ್ಯಾನೇಜ್ಮೆಂಟ್ ಅಂತ ಹೆಸರು ಕರೆಕ್ಟಾಗಿದೆ. ಇದು ಒಂದು ಮಾರ್ಜಿನ್ನು ಫಾರ್ ಎಕ್ಸಾಂಪಲ್ ಫಿಕ್ಸ್ ಆಗಿರುತ್ತೆ ಎಕ್ಸ್ಚೇಂಜ್ ಕಡೆಯಿಂದ, ಇದು ಮಾರ್ಜಿನ್ ಅಂತ ಫುಲ್ಲಾಗಿ ಕೊಡದೆ ಹೋದರೆ ಗ್ಯಾರಂಟಿ ಪ್ರಾಬ್ಲಮ್ ಬರುತ್ತೆ. ಹೌದು. M2M ಅನ್ನೋ ಪ್ರಾಬ್ಲಮ್, ಅದೇ ಇನ್ನೊಂದು ವರ್ಡಲ್ಲಿ ಏನು ಹೇಳ್ತಾರೆ, ಮಾರ್ಜಿನ್ ಶಾರ್ಟ್ ಫಾಲ್ ಅಂತಾರೆ. ಮಾರ್ಜಿನ್ ಕೊರತೆ ಆಯಿತು, ಒಂಚೂರು ಫಿಲ್ ಮಾಡು, ಇಲ್ಲ ಕಟ್ ಮಾಡ್ತೀನಿ. ಅದು ಬಂದು ಫುಲ್ ಸರ್ವಿಸ್ ಬ್ರೋಕರಲ್ಲಿ ಫೋನ್ ಬರುತ್ತೆ. ಇವಾಗಿರೋ ಆ್ಯಪ್ ಬ್ರೋಕರ್ ತಾನೆ ಅದು, ಹಾಂ ಕರೆಕ್ಟು. ಆ್ಯಪಲ್ಲಿ ಇಟ್ಕೊಂಡ್ರೆ ನಮಗೆ ನಾವೇ ಒತ್ಕೊಂಡಂಗೆ ಡಿಸ್ಟರ್ಬೆನ್ಸ್ನ. ಈವನ್ ಎಷ್ಟೋ ಕಡೆ ನಾನು ಸಣ್ಣದಾಗಿ ನೋಡಿದ್ದು, ಎಕ್ಸಿಟ್ ಆಗ್ತಿರಲ್ಲ ಅದಕ್ಕೆ ಮುಂಚೆನೇ ಆರ್ಡ್ರ್ ಹಾಕಿದ್ರು, ಅಲ್ಲೂ ನೋಡಿ ಒತ್ತುವಾಗ ಸ್ಟಾಪ್ ಲಾಸ್ ಆರ್ಡ್ರ್ ಥರನೇ ಹಾಕಬೇಕಾಗುತ್ತೆ. ಸೊ ಈ ಡಿಸ್ಟರ್ಬೆನ್ಸ್ ಮ್ಯಾನೇಜ್ಮೆಂಟು ಒಂದೇ ಮೇಜರು, ಅದಕ್ಕೆ 2 ಹೆಸರು ಹೇಳ್ತಾರೆ, ಮಾರ್ಜಿನ್ ಶಾರ್ಟ್ ಫಾಲು, M2M ಅಂತ. ನೀವು ಯಾವಾಗ ಮಾರ್ಜಿನ್ನ ಕಂಪ್ಲೀಟಾಗಿ ಕೊಟ್ಬಿಟ್ಟಿರ್ತೀರೋ ಈ ಡಿಸ್ಟರ್ಬೆನ್ಸ್ ಮ್ಯಾನೇಜ್ಮೆಂಟ್ಗೂ ಒಂದು ಪದಕ್ಕೂ ಜಾಗ ಇಲ್ಲ. ಸೊ ಅದೇನು ಅಂದರೆ ಮಾರ್ಕೆಟ್ ಜೊತೆಯಲ್ಲೇ ಫಾಲೋ ಮಾಡ್ಕೊಂಡು ಹೋಗೋಕ್ಕೆ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡೇ ಹೋಗಬೇಕು. ಕ್ಯಾರಿ ಫಾರ್ವರ್ಡು ಏನು ಯೂಸ್ ಇಲ್ಲ, ಸುಮ್ಮನೆ ಇದ್ಬಿಟ್ರೆ ಕ್ಯಾರಿ ಫಾರ್ವರ್ಡ್ ಅದೇ ಆಗುತ್ತೆ. ನಾವೇನು ಮಾಡೋದಿದೆ? ಸೊ ಆ ಥರ ಯಾವುದೇ ಥರದ್ದು ಡಿಸ್ಟರ್ಬೆನ್ಸ್ ಮ್ಯಾನೇಜ್ಮೆಂಟ್ ಮಾಡುವಂಥ ಪರಿಸ್ಥಿತಿ ನಾವು ಕ್ರಿಯೇಟ್ ಮಾಡ್ಕೊಳ್ಳೋದು, ಅದು ಕ್ರಿಯೇಟ್ ಆಗಲ್ಲ. ಕರೆಕ್ಟ್ ಅರ್ಥ ಆಯ್ತಲ್ಲ? ಸೊ ಡಿಸ್ಟರ್ಬೆನ್ಸ್ ಮ್ಯಾನೇಜ್ಮೆಂಟು ಬಿಟ್ಟು ಮನಿನ ಮ್ಯಾನೇಜ್ ಮಾಡಿದ್ದು ನೀವೇ ಯೋಚನೆ ಮಾಡಿ, ಅವರವರೇ ಯೋಚನೆ ಮಾಡಿ, ನಾನು ಹೇಳಿ ಯಾಕೆ ಏನನ್ನ ನೀವು ಮ್ಯಾನೇಜ್ ಮಾಡ್ತೀರೋ, ನಿಮ್ಮ ಆತ್ಮಸಾಕ್ಷಿನ ಕೇಳಿ, ಅದೇ ನಿಮಗೆ ಕರೆಕ್ಟಾಗಿ ಹೇಳೋದು. ನಾನು ಹೇಳೋದು ಕರೆಕ್ಟ್ ಇರಲ್ಲ ಅಂತ ಇಟ್ಕೊಳ್ಳಿ, ನಿಮ್ಮ ಆತ್ಮಸಾಕ್ಷಿ, ನಿಮ್ಮ ಮನಸ್ಸಾಕ್ಷಿ ಖಂಡಿತ ಕರೆಕ್ಟಾಗಿ ಹೇಳುತ್ತೆ. ಹೌದಾ ಇಲ್ವಾ? ಹೌದು. ಟ್ರೇಡ್ ಮ್ಯಾನೇಜ್ಮೆಂಟ್ ಅಂದ್ರೂ ಏನೂ ಇಲ್ಲ, ನೀವು ಯಾವ ಮ್ಯಾನೇಜ್ಮೆಂಟು ಇಲ್ಲ ರೀ ಸ್ಟಾಕ್ ಮಾರ್ಕೆಟಲ್ಲಿ. ಸೊ ಎಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡೋಕ್ಕಾಗದೆ M2M ಇಶ್ಯೂ ಈ ಥರದ್ದೆಲ್ಲ ಬರುತ್ತೋ, ನೀವು ಮತ್ತೆ ಇನ್ನೊಂದು ಸತಿ ಹೇಳ್ತೀನಿ, ಮಾರ್ಕೆಟ್ ಒಂದು ಸಂಬಂಧದಿಂದ ಮುರಿದೋಗೋದೆ, ಬ್ರೇಕ್ ಮಾಡೋದದು. ಆ ಬ್ರೇಕ್ ಮಾಡಿಬಿಟ್ಟು ನಿಮ್ಮ ಮೈಂಡು ಬ್ರೇಕ್ ಆಗುತ್ತೆ, ನಿಮ್ಮ ಟ್ರೇಡು ಬ್ರೇಕ್ ಆಗುತ್ತೆ, ಆ ಕನೆಕ್ಷನ್ ಬ್ರೇಕ್ ಆಗಿಬಿಡುತ್ತೆ. ಆ ಸಂಬಂಧ ಮತ್ತೆ ಬೆಳೆಸೋದಕ್ಕೆ ಮೈಂಡ್ ಸೆಟ್ ಅಡ್ಜಸ್ಟ್ ಆಗಿ ಸುಮಾರು ಟೈಮ್ ತಗೊಳುತ್ತೆ. ಆ ರೀಸನ್ನು ಯಾವುದೇ ಥರದ್ದು ಈ ಒಂದು ಮಾರ್ಜಿನ್ ಸಮಸ್ಯೆ ಎಲ್ಲ ಇಟ್ಕೋಬೇಡಿ, ಅದೇ ಮೇನ್ ಇದು. ಇದಕ್ಕೆ ಫೈನಲಿ ಸೊಲ್ಯೂಷನ್ ಏನಪ್ಪ ಅಂದರೆ, ಮಾರ್ಕೆಟಲ್ಲಿ ಫಾರ್ ಎವರ್ ಇರಬೇಕು ಅಂದರೆ, ನಾನು ಮಾರ್ಕೆಟಿಂದ ನನ್ನ ಜೀವನ ಇರೋವರೆಗೂ, ಇಲ್ಲ ಮಾರ್ಕೆಟ್ ಇರೋವರೆಗೂ ನಾನು ಅಲ್ಲಿಂದ ಅರ್ನ್ ಮಾಡಬೇಕಪ್ಪ ಅಂತ ಒಂದೇ ಒಂದು ಏನಾದ್ರು ಇದ್ದರೆ, ನೀವು ಒಂದು ಸತಿ ಸ್ಟಾರ್ಟ್ ಮಾಡೋ ಟ್ರೇಡಿಂಗ್ ಇದೆಲ್ಲ, ಅಲ್ಲಿ ನೀವು ಯೂಸ್ ಮಾಡೋ ಮನಿ ಯುಟಿಲೈಸೇಷನ್ ಅಂತ ಹೇಳ್ಬೋದು. ಅದು ಏನು ಫಸ್ಟ್ ಟೈಮ್ ಒಂದು ಸತಿನೇ ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗೋದಿರಲ್ಲ. ಮನಿನ ನೀವೆಷ್ಟು ನಿಮ್ಮ ಹತ್ರ ಎಷ್ಟಿದೆ ಎಲ್ಲ ಮಾರ್ಜಿನೆಲ್ಲ ಚೆಕ್ ಮಾಡಿಕೊಂಡು, ಏನು ಪರ್ಟಿಕ್ಯುಲರ್ ಸ್ಟಾಕ್ನ ಇಂಡೆಕ್ಸ್ನ ಏನು ಟ್ರೇಡ್ ಮಾಡ್ತೀರಾ, ಅದರಲ್ಲಿ ಇಕ್ವಿಟಿಗೆ ಏನು ಯೂಸ್ ಇಲ್ಲ, ಫ್ಯೂಚರ್ಸ ಆಪ್ಷನ್ನ, ಈ ಎರಡನ್ನ ಡಿಸೈಡ್ ಮಾಡಿಕೊಂಡು ಅದಕ್ಕೆ ಫಿಕ್ಸ್ ಮಾಡಿಕೊಂಡು, ನೀವು 5 ವರ್ಷ 10 ವರ್ಷ ಆದ್ರೂ ಮತ್ತೆ ಮನಿ ಶಾರ್ಟ್ ಫಾಲ್ ಬರಬಾರ್ದು, ನೀವು ಕೊಡಬಾರ್ದು. ಒಂದು ಸತಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಜೀವನಕ್ಕೆ ಕಂಪ್ಲೀಟಾಗಿ ಆ ಒಂದು ಸತಿ ಇನ್ವೆಸ್ಟ್ ಮಾಡಿದ್ದೆ ನಿಮ್ಗೆ ಗ್ರೋ ಹಾಕ್ಕೊಂಡು ಹೋಗಬೇಕು. ಅದು ಆ್ಯಕ್ಚುಲಿ ಇದಕ್ಕೆ ಮಾರ್ಜಿನ್ ಮ್ಯಾನೇಜ್ಮೆಂಟ್ ಅದೂ ಮ್ಯಾನೇಜ್ ಮಾಡೋದಿಲ್ಲ ಸರ್, ಅದೇ ಮಾಡ್ಕೊಳ್ಳುತ್ತೆ ಮಾರ್ಜಿನ್ ಮ್ಯಾನೇಜ್ಮೆಂಟ್ ಅಂದರೆ. ಸೊ ಇದೇ ನೋಡಿ ಸೊಲ್ಯೂಷನ್. ಒಂದು ಸತಿ ನೀವು ಟ್ರೇಡಿಂಗಲ್ಲಿ ಸ್ಟಾರ್ಟ್ ಮಾಡುವಾಗ ಏನು ನೀವು ಇನ್ವೆಸ್ಟ್ಮೆಂಟ್ ಇಟ್ಟಿರ್ತೀರೋ ನೀವು ಡಿವೈಡ್ ಮಾಡಿ ಇಟ್ಕೊಳ್ಳಿ, ಇಲ್ಲ ಬ್ರೋಕರಿಂಗ್ ಹೌಸಲ್ಲೇ ಎಲ್ಲ ದುಡ್ಡು ಕೊಟ್ಬಿಡಿ, ಇಲ್ಲ ಬ್ಯಾಂಕಲ್ಲಿ ಅಲ್ಲಿ ಇಲ್ಲಿ ಶೇರ್ ಮಾಡಿ ಬೇಕಾದ್ರೆ ಇಟ್ಕೊಳ್ಳೋಂಥದ್ದೆಲ್ಲ ಇದೆ. ಅದಕ್ಕೆ ಹೇಳಿದ್ದು ಈ ಒಂದು ಸಣ್ಣ ವಿಡಿಯೋದಲ್ಲಿ ಫುಲ್ಲಾಗಿ ಹೇಳೋಕ್ಕಾಗಲ್ಲ.
ಇದು ಒಂದು ಕೀ ಸಣ್ಣದಾಗಿ ನಿಮ್ಗೆ ಅರ್ಥ ಆಗುವಂಥ ಕೀ ಪಾಯಿಂಟ್ ಹೇಳ್ತಾ ಇದ್ದೀನಿ ಅಷ್ಟೇ. ಮಾಡಿದ್ರೆ ಜೀವನ ಪೂರ್ತಿ ಇನ್ನೊಂದು ಸತಿ ಎಗೈನ್ ಆ್ಯಂಡ್ ಎಗೈನ್ ನೀವು ದುಡ್ಡು ಕೊಡ್ತಾನೇ ಇರಬಾರ್ದು. ಒಂದು ಸತಿ ಕೊಟ್ಟರೆ ಎಗೈನ್ ತಗೊಳ್ತಾನೇ ಇರಬೇಕು ವಿನಃ ಕೊಡ್ತಾನೇ ಇರಬಾರ್ದು. ಇದು ಆ ಒಂದು ಮನಿ ಮ್ಯಾನೇಜ್ಮೆಂಟ್ ಅನ್ನೋ ಅಂಡರ್ ಬರೋ ಕಾನ್ಸೆಪ್ಟು. ಬಟ್ ಮನಿ ಮ್ಯಾನೇಜ್ಮೆಂಟ್ ಅಲ್ಲ, ಮನಿ ಮ್ಯಾನೇಜ್ಮೆಂಟ್ ಈಸ್ ಅ ರಾಂಗ್ ವರ್ಡ್. ಡಿಸ್ಟರ್ಬೆನ್ಸ್ ಮ್ಯಾನೇಜ್ಮೆಂಟ್ ಅಂತ ಇಟ್ಕೊಳ್ಳೋಣ ಇದಕ್ಕೆ. ನಿಮಗೇನು ಅನಿಸುತ್ತೆ ಹೇಳಿ ಸರ್? ಕರೆಕ್ಟೇ, ನೀವು ಹೇಳ್ದಂಗೆ ಒಂದು ಸತಿ ಇನ್ವೆಸ್ಟ್ ಮಾಡಿದ್ರೆ ಅಂದರೆ ಯುವರ್ ಫಸ್ಟ್ ಇನ್ವೆಸ್ಟ್ಮೆಂಟ್ ಇಸ್ ಯುವರ್ ಲಾಸ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು. ನಾನು ಇನ್ವೆಸ್ಟ್ಮೆಂಟ್ ಎಲ್ಲಿ ಅಂತ ಹುಡುಕ್ಬೇಕು, ಎಲ್ಲೋ ಹಿಂಗೆ ಸಾಸಿವೆ ಕಾಳಷ್ಟು ಕಾಣಿಸ್ತದೆ, ಅಷ್ಟು ಗ್ರೋ ಆಗಿರಬೇಕು ನಿಮ್ಮದು. ಹೌದು, ಇಲ್ಲಾಂದ್ರೆ ಸ್ಟಾಕ್ ಮಾರ್ಕೆಟ್ಗೆ ಏನಕ್ಕೆ ಬರಬೇಕು? ಅದು ನಿಜ. ಸ್ಟಾಕ್ ಮಾರ್ಕೆಟೇ ಬೇಡ, ಬೇರೆ ಇಲ್ವಾ ಎಷ್ಟೊಂದು ಬಿಸ್ನೆಸ್ಸು? ಕರೆಕ್ಟ್ ಅಲ್ಲ? ಹೌದು ಹೌದು. ಸೊ ಇವಾಗ ನೀವು ಹೇಳಿದ ಪ್ರಕಾರ ಇವಾಗ ಫಸ್ಟ್ ಇನ್ವೆಸ್ಟ್ಮೆಂಟ್ ಇಸ್ ಲಾಸ್ಟ್ ಇನ್ವೆಸ್ಟ್ಮೆಂಟ್ ಅನ್ನೋದು ತುಂಬ ಒಳ್ಳೆ ಪಾಯಿಂಟೇ. ಬಟ್ ಒಳ್ಳೆ ಪಾಯಿಂಟ್ ಅಲ್ಲ, ಕರೆಕ್ಟ್ ಪಾಯಿಂಟ್. ಪಾಯಿಂಟೇ. ಬಟ್ ಪ್ರಾಕ್ಟಿಕಲ್ ಆಗಿ ನೋಡೋಕೆ ಹೋದ್ರೆ ಟ್ರೇಡಿಂಗ್ ಅಲ್ಲಿ ಸುಮಾರು ಸತಿ ಏನಾಗ್ಬಿಡತ್ತೆ, ಇವಾಗ ಮಾರ್ಜಿನ್ ಅಂತ ಬಂದ್ಮೇಲೆ ನಾವು F&O ಬಗ್ಗೆನೇ ಮಾತಾಡ್ತಿದ್ವಿ. ಹೌದು. ಸೊ ಟ್ರೇಡ್ ಮಾಡ್ತಿರೋವಾಗ ಒಂದು ಸ್ಮಾಲ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು ಅಂದರೆ ಈ 2020 ಈ ಪ್ಯಾಂಡಮಿಕ್ ಅದು ಇದು ಯಾವುದು ವೈರಸ್ ಅಂತ ಮುಖವಾಡ ಹಾಕೊಂಡಿದ್ದು, ಆ ಟೈಮಲ್ಲಿ ಎಸ್ಪೆಷಲಿ ಇಂಡೆಕ್ಸ್ ನಿಫ್ಟಿ ಆಗಲಿ ಬ್ಯಾಂಕ್ ನಿಫ್ಟಿ ಆಗಲಿ ಅದರದೆಲ್ಲ ಮಾರ್ಜಿನ್ ಇವಾಗ ನಾವು ಒಂದು ಟ್ರೇಡ್ ತಗೊಂಡಿರ್ತೀವಿ, ಎಕ್ಸ್ಚೇಂಜ್ ಇಷ್ಟು ಮಾರ್ಜಿನ್ ಅಂತ ಹೇಳಿರ್ತಾರೆ, ಅಷ್ಟು ಮಾರ್ಜಿನ್ ನಾವು ಕೊಟ್ವಿ, ಟ್ರೇಡ್ ತಗೊಂಡ್ಬಿಟ್ವಿ. ಟ್ರೇಡ್ ತಗೊಂಡು ಇನ್ನ ನಾವು ಎಕ್ಸಿಟ್ ಮಾಡಿಲ್ಲ. ಅದಕ್ಕೆ ಮುಂಚೆನೆ ಎಕ್ಸ್ಚೇಂಜ್ ಅವ್ರು ಏನ್ ಮಾಡ್ಬಿಡ್ತಾರೆ, ಮಾರ್ಜಿನ್ ರಿಕ್ವೈರ್ಮೆಂಟ್ ಜಾಸ್ತಿ ಮಾಡ್ಬಿಡ್ತಾರೆ. ಏನು ಅವ್ರಿಗೆ ವೈರಸ್ ಬರುತ್ತೆ ಅಂತ ಮುಂಚೆನೇ ಗೊತ್ತಾಗ್ಬಿಡುತ್ತಾ? ಆ ಥರ ಅಲ್ಲ, ಮಾರ್ಕೆಟ್ ಮೂವ್ಮೆಂಟ್ ಜಾಸ್ತಿ ಆದಾಗ ಮಾರ್ಕೆಟ್ ವೇರಿಯೇಷನ್ ಅಂದ್ರೆ ಡೌನ್ ಬಂದಿದ್ದ ನೀವು ಹೇಳ್ತೀರ. ಹೌದು 20 ಮಾರ್ಕೆಟ್ ಎಷ್ಟು ಒಂದು 20-30% ಬಂತ? ಇನ್ನೂ ಜಾಸ್ತಿನೇ ಬಂತು, 50-70%, 50 ಆಲ್ಮೋಸ್ಟ್ 40-50% ಇಂಡೆಕ್ಸ್ ಹೇಳ್ತಾ ಇದ್ದೀನಿ. ಇಂಡೆಕ್ಸ್ ಹೇಳ್ತಾ ಇದ್ದೀನಿ ನಾನು. ಅಚ್ಚಾ ಯಾವ್ದಾದ್ರು ಈ ಬ್ಯಾಂಕ್ ನಿಫ್ಟಿನ ಬ್ಯಾಂಕ್ ನಿಫ್ಟಿನೇ ತಗೊಳ್ಳಿ. ಸರಿ, ಎಷ್ಟು? ಓಕೆ. ಸೊ ಅಷ್ಟು ಮೂವ್ಮೆಂಟ್ ಆಗ್ತಿರೋವಾಗ ಎಕ್ಸ್ಚೇಂಜ್ ಬಂದ್ಬಿಟ್ಟು ಡ್ಯೂರಿಂಗ್ ದ ಪ್ರಾಸೆಸ್ ಮಾರ್ಜಿನ್ ರಿಕ್ವೈರ್ಮೆಂಟ್ ಜಾಸ್ತಿ ಮಾಡಿಬಿಟ್ರು. ಅಂದರೆ ಮಾರ್ಜಿನ್ ನೀವು ಜಾಸ್ತಿ ಕೊಡಬೇಕು. ಅಂದರೆ ಇನಿಷಿಯಲಿ ಪರ್ ಲಾಟ್ ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡೋಕ್ಕೆ ಪರ್ ಲಾಟ್ ಒಂದು 8%, 10% ಈ ರೇಂಜಲ್ಲಿ ಇದ್ದಿದ್ದು ಮಾರ್ಜಿನ್ ರಿಕ್ವೈರ್ಮೆಂಟ್. 10% ಇಟ್ಕೊಳ್ಳಿ, 8% ಯಾವಾಗೋ ಒಂದ್ಸತಿ ಬರೋದು. ಹೌದು, ಅದನ್ನು ಅರೌಂಡ್ 20-25% ಈ ರೇಂಜಿಗೆ ತನಕನೂ ಸೂಪರ್ ಮಾರ್ಜಿನ್ ರಿಕ್ವೈರ್ಮೆಂಟ್ ಮಾಡಿ. ಸೂಪರ್ ಅಲ್ಲ ಸರ್? ಹೇಳಿ. ಸೊ ಆ ಥರ ಮಾಡಿದವಾಗ ನಾವು ಮತ್ತೆ ದುಡ್ಡು ಕೊಡೋದೇ ಬರುತ್ತಲ್ವಾ. ಒಂದು ನಿಜ ಅರ್ಥ ಮಾಡ್ಕೊಳ್ಳಿ, ಇದು ಬಂದು ಜಸ್ಟ್ ಕಾಲ್ಪನಿಕ ಅಷ್ಟೇ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಎಷ್ಟು ಪ್ರೈಸ್ ಇತ್ತು, ಎಷ್ಟು ಡೌನ್ ಬಂತು, ಅದನ್ನು ಹೇಳ್ತೀನಿ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಿಫ್ಟಿನೇ ತಗೊಳ್ಳಿ, ಯಾವ್ದಾದ್ರು ತಗೊಳ್ಳಿ, 12,000 ಏನೋ ಇದ್ದಿದ್ದು ಪ್ರೈಸ್, ಇಂಡೆಕ್ಸ್ ಪ್ರೈಸ್. ಅಲ್ಲಿಂದ ನನಗೆ ಗೊತ್ತಿ ಒಂದು 8,000ಕ್ಕಿಂತ ಸ್ವಲ್ಪ ಕಡಿಮೆ ಬಂತು ಪ್ರೈಸ್. 12,000ದಿಂದ 8,000ಕ್ಕೆ ಎಷ್ಟು ಪರ್ಸೆಂಟೇಜ್ ಆಯಿತು? ಅಲ್ಲೇ ಆಯ್ತಲ್ಲ, ನಮಗೆ ಮೋರ್ ದೆನ್ 30, ಕ್ಲೋಸ್ ಟು 30-40% ಬರುತ್ತೆ. 30-40% ಬರುತ್ತೆ. ಹೌದು, 40% ಬರುತ್ತೆ. ಹೌದು, ಕರೆಕ್ಟಾ? ಹೌದು. ಇವಾಗ 12,000 ಇದ್ದಾಗ ಕೇಳಿದ್ದು ಎಕ್ಸ್ಚೇಂಜು 10%. ಹೌದು, 0.5%, 2% ಎಲ್ಲ ಬಿಟ್ಬಿಡಿ, ರೌಂಡ್ ಆಫ್ ಮಾಡಿಬಿಟ್ಟು 10% ಕೇಳಿದಾಗ 12,000 ಪ್ರೈಸ್ ಇತ್ತು. ಹೌದು, ಕರೆಕ್ಟೇ. ನೀವು ನಾರ್ಮಲ್ ಆಗಿ ಮಾರ್ಕೆಟ್ನ ಫಾಲೋ ಮಾಡ್ಕೊಂಡು ಹೋಗಿ ಅಂತ ಹೇಳಿದೆ. ಇದ್ರ ಜೊತೆಯಲ್ಲಿ ಡಿಸ್ಟರ್ಬೆನ್ಸ್ನ ಮ್ಯಾನೇಜ್ ಮಾಡಿ, ಮಾರ್ಕೆಟ್ನ ಫಾಲೋ ಮಾಡಿ. ಮನಿ ಮ್ಯಾನೇಜ್ಮೆಂಟ್ ಅಂದರೆ ಮೀನಿಂಗ್ ಇಲ್ಲ ಅಂತ ಹೇಳಿದ್ನಲ್ಲ. ಸೊ 12,000 ಇರುವಾಗ 10% ಇತ್ತು. ಎಷ್ಟು 10% ಆದರೆ 12,000 ಅವಾಗ ಎಷ್ಟಾಯಿತು? ಅರೌಂಡ್ ಪರ್ ಲಾಟ್ ಆವಾಗ ಅರೌಂಡ್ 75 ಲಾಟ್ ಸೈಜ್ ಇದ್ದಿದ್ದು ಹತ್ರ ಒಂದು 2 ಲಕ್ಷ ಹತ್ರ ಇತ್ತು ಮಾರ್ಜಿನ್. 100 ಇಟ್ಕೊಳ್ಳಿ ಲಾಟ್ ಸೈಜ್, ಹೌದು, ತಿಳ್ಕೊಳಕ್ಕಲ್ವಾ? ಹೌದು, ಅರ್ಥ ಮಾಡ್ಕೊಳಕ್ಕೆ. 100 ಲಾಟ್ ಸೈಜ್ ಅಂದರೆ ಎಷ್ಟಾಯಿತು? 10% ಅಂದರೆ ಹನ್ನೊಂದು 12 ಲಕ್ಷ. 10% ಅಂದರೆ
ಆಯಿತು ನಮಗೆ 1,20,000 ರೂಪಾಯಿ ಕರೆಕ್ಟಾ? ಹೌದು ಹೌದು. ನಾನು ಎಕ್ಸ್ಟ್ರಾ ನಮ್ಮದು ನೀವು ನಂದು ಒಳಗಡೆ ನಮ್ಮ ವರ್ಕ್ಶಾಪ್ ಒಳಗಡೆ ಏನಿದೆ ಅಂತ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ತೀನಿ. ಅದೆಲ್ಲ ಹೇಳಲ್ಲ, ಅದೆಲ್ಲ ಪಬ್ಲಿಕಲ್ಲಿ ಹೇಳೋಕ್ಕಾಗಲ್ಲ. ಸೊ 1,20,000 ಇಟ್ಕೊಳ್ಳಿ ಸರ್, 10% ಕೊಟ್ಟು ಏನೋ ಮಾಡ್ತಾ ಇದ್ದೀರಾ, ನೀವು ಅರ್ನ್ ಮಾಡ್ತಾನೇ ಇದ್ದೀರಾ. 1,20,000 ರೂಪಾಯಿ ಕೊಟ್ಟು 1,20,000 ರೂಪಾಯಿ 10% ಇರುವಾಗ ನೀವು ಮಾರ್ಜಿನ್ನ ಕ್ಲಾರಿಟಿಯಿಂದ ಇಟ್ಟು ಅಲ್ಲಿಂದ ಎಷ್ಟು ಪರ್ಸೆಂಟ್ ಬಂತು? 20% ಬಂತಾ? ಇನ್ನೂ ಜಾಸ್ತಿನೇ ಬಂತು. ಪಾಯಿಂಟ್ಸ್ ಹೇಳಿ ನನಗೆ. ಆಲ್ಮೋಸ್ಟ್ 4,000 5,000 ಪಾಯಿಂಟ್ಸ್. 5,000 ಪಾಯಿಂಟ್ಸ್ 100 ಲಾಟ್ ಸೈಜ್ ನಾನು ಹೇಳ್ತಿರೋದು ಎಕ್ಸಾಂಪಲ್, ನಾವು ಕ್ಲಾರಿಟಿಗೆ 5,000 ಪಾಯಿಂಟ್ಸ್ ಅಂದರೆ ಎಷ್ಟು ಪರ್ಸೆಂಟೇಜ್ ಕೆಳಗಡೆ ಬಂತು? ಅದೇ ಆಲ್ಮೋಸ್ಟ್ 40% ಮೇಲೇನೆ ಬಂದ್ಬಿಟ್ಟು 40% ಬಂತು. ಹೌದು ಹೌದು. ಓಕೆನಾ? 40% ಇಲ್ಲಿ 10% ಮಾರ್ಜಿನ್ ಹೇಳಿದ್ರು, ಇಲ್ಲಿ 40% ಮಾರ್ಕೆಟ್ ಡೌನ್ ಬಂತು. ಇಲ್ಲಿ ಎಷ್ಟು ಮಾರ್ಜಿನ್ ಹೇಳಿದ್ರು? ಅಲ್ಲಿ ಆಲ್ಮೋಸ್ಟ್ 20% ಮೇಲೆ 20-25%. ಕರೆಕ್ಟಾ? ಹೌದು. 10% ಹೇಳಿದ್ದು 20-25%ಗೆ ಬಂದರು. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೀವು ಬಂದು ಹೇಳಿದ್ದು ಮಾರ್ಕೆಟ್ 30% ಬಂತು ಅಂತ ಇಟ್ಕೊಳ್ಳೋಣ, 40ನೂ ಬೇಡ, ಸರಿ ಡಿಸ್ಕೌಂಟ್ ಮಾಡಿಬಿಡ್ತೀನಿ ನಿಮಗೆ ಅಂತ. ಸರಿ 30% ಬಂದಿದ್ದು ಅಲ್ಲಿದ್ದು ದುಡ್ಡು ಬಂದಿದ್ದು ಎಲ್ಲಿ ಹೋಯ್ತು? ಆ ಶಾರ್ಟಲ್ಲಿ ನಿಮಗೆ ದುಡ್ಡು ಬಂತಲ್ಲ ಸರ್? ಹೌದು, ನಮಗೆ ಬಂದಿರುತ್ತೆ. ಹೌದು, ಅದು ಮೇನೇಜ್ ಮಾಡುತ್ತಲ್ಲ, ನೀವೇನು ಮಾಡ್ತೀರಲ್ಲಿ? ಬಂದಿದ್ದು ಪ್ರಾಫಿಟೇ. ನೀನು ಎಲ್ಲ ಎಗ್ರಿಕೊಂಡು ಸ್ಟಾಪ್ ಲಾಸ್ ಹಾಕೊಂಡು ಡ್ಯಾನ್ಸ್ ಮಾಡಿದ್ರೆ ಈ 30% ನಿಮ್ದಲ್ವಾ? ಕರೆಕ್ಟ್. ನೆಟ್ಟಿಗೆ ಮಾಡಿದ್ರೆ ನೀವು ಒಳಗಡೆ ಏನು ಮ್ಯಾನೇಜ್ ಮಾಡಿದ್ರಿ? ತಿರ್ಗಾ ಎಲ್ಲಿ ಪಂಪಿನ್ ಮಾಡಿದ್ರಿ? ಅಂದರೆ ಪಂಪಿನ್ ಅಂತಾರೆ ಎಗೈನ್ ಮಾರ್ಜಿನ್ ಜಾಸ್ತಿ ಮಾಡಿದ್ರೆ ನೀನು ಫಸ್ಟ್ ಮಾರ್ಜಿನ್ನೇ ರೈಟ್ ಎಂಟ್ರಿಲಿದ್ದಾಗ ಅದೇ ನೋಡ್ಕೊಳ್ತಾ ಇದೆಯಲ್ಲ, ಅದು ಕರೆಕ್ಟ್. ಅದು ಇನ್ನೊಂದೇನು, ಇಲ್ಲಿ ಬಂದು ಪರ್ಸೆಂಟೇಜ್ ಹೇಳ್ತಾ ಇರೋದು 100% ಏನಾರು ಅವ್ರ ಮಾರ್ಜಿನ್ ಕೇಳಿದ್ರೆ ಏನು ಮಾಡ್ತಿದ್ರಿ? ಹೌದು ಹೌದು. ಅದು ಇಲ್ಲಿ 10% ಮಾರ್ಜಿನ್ನು, ಇಲ್ಲಿಗೆ 30% ಮಾರ್ಕೆಟ್ ಡೌನ್ ಬಂದಿದೆ ಅಂತ ಇಟ್ಕೊಳ್ಳಿ ಸರ್. ಹೌದು, 40-50 ಆಮೇಲೆ ಇರಲಿ. ಇಲ್ಲಿ ನಿಮಗೆ 30%ಗೆ ಪ್ರಾಫಿಟ್ ಎಷ್ಟು ಬಂತು? 100 ಲಾಟ್ ಸೈಜ್ ಅಂದರೆ 4,000 ಪಾಯಿಂಟಾ? ಹೌದು, 4,000 ಪಾಯಿಂಟ್. ಎಷ್ಟು ಪ್ರಾಫಿಟ್ ಆಯಿತು? 4 ಲಕ್ಷ ಆಯ್ತಲ್ಲ. 4 ಲಕ್ಷ ಆಯ್ತಲ್ಲ. 4 ಲಕ್ಷ ಲೆಕ್ಕ ಮಾಡಿದ್ರೆ ನಿಮ್ಮ ಹತ್ರ ಇನ್ನೂ ಉಳ್ಕೊಳ್ತಲ್ಲ. ಅವ್ರ ಮಾರ್ಜಿನ್ ಜಾಸ್ತಿ ಮಾಡಿದ್ರು ನಿಮ್ಗೆ ಪ್ರಾಬ್ಲಮ್ ಇಲ್ವಲ್ಲ? ಅದು ಕರೆಕ್ಟ್. ಹೌದು, ನೀವು ಮಾರ್ಜಿನ್ ಜಾಸ್ತಿ ಮಾಡಿದ್ರು ನೀನು ರೈಟ್ ವೇಯಲ್ಲಿ ಅಲ್ಲಲ್ಲಿ ಕತ್ರಿ ಹಾಕ್ಕೊಳ್ದೆ ಅಂದರೆ ನಿನ್ನ ಮಾರ್ಕೆಟ್ ಸಂಬಂಧ ಬಿಡಿಸ್ಕೊಳ್ದೆ ಇದ್ರೆ ಪ್ರಾಬ್ಲಮ್ಮೇ ಇಲ್ಲ ಸರ್. ಯಾರು ಕೇಳಲ್ಲ. ಯಾರು ಕೇಳಿದ್ರು ಇದೆಯಲ್ಲಪ್ಪ ನನಗೆ ವಾಪಸ್ ಕೊಡು, ನಿಂಚು ಜಾಸ್ತಿ ಇದೆ, ನನ್ನ ಒಂಚೂರು ಖರ್ಚಿಗೆ ಬೇಕು, ಮುಖವಾಡ ಹಾಕೊಂಡು ತಿರುಗ್ತಾ ಇದ್ದೀವಿ, ಖರ್ಚಿಗೆ ಬೇಕು ಅಂತ ಇಸ್ಕೋಬೋದಾಗಿತ್ತು. ಹೌದು. ಇದು ನೋಡಿ, ತಾನಾಗಿ ಯಾವಾಗ ನೀವು ಕಂಪ್ಲೀಟಾಗಿ ಮಾರ್ಕೆಟ್ ಹಿಂದೆ ಇರ್ತೀಯೋ ಈ ಕ್ವಶನ್ಗೆ ಜಾಗನೇ ಇಲ್ಲ. ಹೌದು. ಮುತ್ತುರಾಜ್ ಆ್ಯಂಡ್ ಕೇಶವಮೂರ್ತಿ ಅವರಿಗೆ ಒಂದು ಕ್ಲಾರಿಟಿ ಬಂತು ಅನಿಸುತ್ತೆ. ನಿಮಗೆ ಅಂತಲೇ ನಾವು ಇಬ್ಬರು ವಾದ ಮಾಡ್ತಾ ಇರೋದು. ಹೌದು, ನಿಜಾನೇ ನೀವು ಹೇಳ್ದಂಗೆ. ರೈಟ್ ಪ್ಲೇಸಲ್ಲಿ ಎಂಟ್ರಿ ತೊಗೊಂಡು ಅದನ್ನು ನೀವು ಹೇಳ್ದಂಗೆ ಮಾರ್ಕೆಟ್ನ ಫಾಲೋ ಮಾಡ್ಕೊಂಬಂದಿದ್ರೆ ಆ ಬಂದಿರೋ ಪ್ರಾಫಿಟಲ್ಲೇ ಆ ಮಾರ್ಜಿನ್ ಏನೇ ರೈಸ್ ಮಾಡಿದ್ರು ಆ ರಿಕ್ವೈರ್ಮೆಂಟ್ ಅಲ್ಲಲ್ಲಿಗೆ ಫುಲ್ಫಿಲ್ ಆಗಿರೋದು. ಬಟ್ ಮಧ್ಯದಲ್ಲಿ ಯಾರು ಕಟ್ ಮಾಡಿಕೊಂಡು ಮತ್ತೆ ಎಂಟ್ರಿ ಮಾಡೋದು ಇದು ಮಾಡ್ಕೊಂಡು ಮಾಡ್ತಿದ್ದಾರೋ ಅವ್ರಿಗೆ ಇದೊಂದು ತೊಂದರೆ ಖಂಡಿತ ಆಗಿರಲ್ಲ. ಯಾಕಂದರೆ ನೀವು ಇನ್ನೂ ಫ್ಯೂ ಇಯರ್ಸ್ ಬ್ಯಾಕ್ ಕ್ರೂಡ್ ಆಯಿಲ್ ಝೀರೋ ಮೈನಸ್ ಕೊಟ್ಟೈತೆ. ಕರೆಕ್ಟ್. ಅಲ್ಲೂ ನಮಗೇನು ಇಶ್ಯೂ ಆಗಿಲ್ಲ, ಎಂಜಾಯ್ ಮಾಡು. ಹೌದು, ಮೈನಸ್ಗೆ ಹೋದರೆ ಕ್ರೂಡ್ ಆಯಿಲೇ ಮೈನಸ್ಗೆ ಹೋಯ್ತು, ಝೀರೋಗಿಂತ ಕೆಳಗಡೆ. ನಮಗೆ ಮಾತ್ರ ಮೈನಸ್ ಆಗಿಲ್ಲ, ನಮ್ಮ ಮೆಂಬರ್ಸ್ ಯಾರಿಗೂ ಆಗಿಲ್ಲ. ಕರೆಕ್ಟ್. ಇದೇ ಡೈನಮಿಕ್ ವರ್ಕ್ಶಾಪಲ್ಲಿ ನಾನು ಹೇಳ್ಕೊಡ್ತಾ ಇದ್ದು. ಹೌದಲ್ಲ, ಈ ಕ್ವಶನ್ ಬಂದು ಎಲ್ಲರಿಗೂ ಬರುತ್ತೆ. ಹೌದು, ಕರೆಕ್ಟಾ? ನಿಮಗೂ ಬಂದಿದ್ರಲ್ಲಿ ಏನು ತಪ್ಪಿಲ್ಲ. ನಾವು ಮಾತಾಡ್ತಾ ಇದ್ರೆ 2 ಅವರ್ ಮಾತಾಡೋದಂತ ಬರುತ್ತೆ. ದೊಡ್ಡ ಸಬ್ಜೆಕ್ಟ್ ಇದು. ಅದೇ ಕೇಶವಮೂರ್ತಿ ಅವರು ಮತ್ತು ಮುತ್ತುರಾಜ್ ಅವರು ಮತ್ತು ಅವರಿಬ್ಬರೆಲ್ಲ ಅವ್ರು ಕೇಳಿದ್ರಿಂದ ಇವತ್ತು ನೋಡೋ ಎಷ್ಟೋ ಜನ ಟ್ರೇಡರ್ಗೆ ಇದೆಲ್ಲ ಯೂಸ್ ಆಗುತ್ತೆ ಅಂತ ಒಂದು ನಮಗೆ ನಂಬಿಕೆ. ಬಿಟ್ಟರೆ 2 ಅವರಲ್ಲ 4 ಅವರ್ ಮಾತಲ್ಲೇ ಹೋಗುತ್ತೆ. ಅದಕ್ಕೆ ನಾವು ವರ್ಕ್ಶಾಪಲ್ಲಿ ವರ್ಕ್ ಕೊಡ್ತಾ ಇದ್ವಿ. ಅವರು ಬರೆದು ಮೈಂಡ್ಗೆ ಬ್ರೈನ್ಗೆ ಕನೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋ ಒಂದು ಪ್ರಾಸೆಸ್ ನಡೆಯೋದು. ಅದು ಸೋಷಿಯಲ್ ಮೀಡಿಯಾ ವಿಡಿಯೋಲಾಗಲ್ಲ. ಬೇಕಾದರೆ ಪರ್ಸ್ನಲ್ಲಾಗಿ ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡು ಬನ್ನಿ. ಡೈರೆಕ್ಟಾಗಿ ನಾನು ನಿಮಗೆ ಅದಕ್ಕೇನು ದುಡ್ಡು ಗಿಡ್ಡು ಇರಲ್ಲ, ಫ್ರೀಯಾಗೇ ಹೇಳ್ಕೊಡ್ತೀನಿ, ಏನು ದೊಡ್ಡ ವಿಷಯ ಅಲ್ಲ ಅದು. ಸೊ ಇಲ್ಲಿ ಎಲ್ಲ ಟ್ರೇಡರ್ಗೂ ಇದೊಂದು ಸ್ವಲ್ಪ ಯೂಸ್ಫುಲ್ ಆಗಿರುತ್ತೆ ಅಂತ ಒಂದು ಸ್ವಲ್ಪ ಬಿಲೀಫ್ ಅಷ್ಟೇ.
ಸಿಕ್ಕಾಪಟ್ಟೆ ಕ್ವಶನ್ಸ್ ಬರ್ತಾ ಇದೆ. ಈ ಟೋಟಲ್ ಚಾನಲ್ಲು ಬರೀ ಕ್ವಶನ್ ನಿಮಗೆಲ್ಲ ಎಂಥ ಪ್ರಾಬ್ಲಮ್ ಇದ್ದರೂ ಸ್ಟಾಕ್ ಟ್ರೇಡರ್ಗೆ ಕ್ಲಾರಿಫೈ ಮಾಡಬೇಕು ಅಂತಲೇ ಮೇಂಟೈನ್ ಮಾಡ್ತಾ ಇರೋದು. ನೀವು ನೋಡಿ ಡೇ 1ಇಂದ ಇವತ್ತಿನವರೆಗೂ ಎಲ್ಲ ಕ್ವಶನ್ ಆನ್ಸರೇ ಇರುತ್ತೆ ವಿಡಿಯೋಗಳು. ಓಕೆ, ಸೊ ಆಮೇಲೆ 10 ನಿಮಿಷ 15 ನಿಮಿಷದಲ್ಲಿ ಮುಗಿಸೋಷ್ಟು ಟಾಪಿಕ್ ಅಲ್ಲ ಇದು. ಸ್ವಲ್ಪ ಜನ ಕೇಳಿರೋ ಅದೊಂದು 10-15 ನಿಮಿಷದಲ್ಲಿ ಚೆನ್ನಾಗಿರುತ್ತೆ ಅಂತ. 10 ನಿಮಿಷ 15 ನಿಮಿಷ ಇಂಪಾರ್ಟೆಂಟಾ, ನಿಮಗೆ ಕ್ಲಾರಿಟಿ ಸಿಗಬೇಕಾಗಿರೋದು ಇಂಪಾರ್ಟೆಂಟಾ ಅಂತ ಯೋಚನೆ ಮಾಡಿದಾಗ ನಮಗೆ ಬಂದಿದ್ದು ಅವ್ರಿಗೆ ಕ್ಲಾರಿಟಿ ಸಿಗಬೇಕಾಗಿರೋದು ಇಂಪಾರ್ಟೆಂಟು ಅಂತ ಒಂದು ಡಿಸಿಷನ್ ತೆಗೆದು ಕ್ಲಾರಿಟಿ ಕೊಡೋಕ್ಕೆ ಹೋಗ್ತಾ ಇದ್ವಿ. ಯೂಟ್ಯೂಬ್ ವಿಡಿಯೋ ಆಪ್ಟಿಮೈಸೇಷನ್ಗೆ ಹೋಗ್ತಾ ಇಲ್ಲ. ಸೊ ಎಲ್ಲರ ಕ್ವಶನ್ಗೂ ಆದಷ್ಟು ಬೇಗ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸಿಕ್ಕಾಪಟ್ಟೆ ಇದೆ ಆನ್ಸರ್ಸು, ಇನ್ನು ಆಪ್ಷನ್ಸ್ ಇದೆ. ಆಪ್ಷನ್ ಬೈಯಿಂಗಲ್ಲಿ ಏನೋ ಒಂದು ಬಂದಿದೆ ಮೊನ್ನೆ, ಸಿಕ್ಕಾಪಟ್ಟೆ ಇನ್ನು 2-3 ತಿಂಗಳದ್ದು ಕ್ವಶನ್ಸ್ ಪೆಂಡಿಂಗ್ ಇದೆ. ವಾರಕ್ಕೆ ಒಂದಿನ ಸ್ಪೆಂಡ್ ಮಾಡ್ತಾಯಿದ್ದೀನಿ, ಆಗ್ತಾ ಇಲ್ಲ. ಇನ್ನೊಂದು ದಿನ ಎಕ್ಸ್ಟ್ರಾ ಸ್ಪೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಬಟ್ ಇನ್ನೂ ಏನಾದ್ರು ನಿಮ್ಗೆ ಏನಾದ್ರು ಕ್ವಶನ್ ಇದ್ದರೆ, ಇನ್ನೂ ಡೀಟೇಲಾಗಿ ಕ್ವಶನ್ ಬೇಕು, ಎಲ್ಲೂ ನಿಮ್ಮ ಪ್ರಪಂಚದಲ್ಲಿ ಬುಕ್ಕಲ್ಲಿ ಗೂಗಲಲ್ಲಿ ಸಿಗದೇ ಇರೋಂಥದ್ದು ನಿಜವಾದ್ದು ಅಂದರೆ ನಿಜವಾದ ಆನ್ಸರ್ ಏನಾದ್ರು ಬೇಕಾದರೆ ಮೆಸೇಜ್ ಮಾಡಿ, ಅದಕ್ಕೆ ಮಾಡೋಣ. ಸೊ ಎಲ್ಲ ಟ್ರೇಡರು ಕೇಶವಮೂರ್ತಿಯವರು ಮತ್ತು ಮುತ್ತುರಾಜ್ ಅವ್ರ ಮುಖಾಂತರ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಸಿಕ್ಕಿ ಉಪಯೋಗ ಆಗ್ತಾ ಇದೆ ಅಂದರೆ ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳಿ. ನನ್ನ ಕಡೆಯಿಂದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.